ವಂದನೆಗಳು. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಭಗವಂತರಾದ ಸಮ್ಮಾ ಸಂಬುದ್ಧರಿಗೆ ನಮಸ್ಕಾರ ಮಾಡ್ತಾ, ಜೀವನ್ಮುಕ್ತರ ಮಹಾತ್ಮರನ್ನ ಜ್ಞಾಪಿಸಿಕೊಳ್ಳುತ್ತಾ ಇವತ್ತಿನ ಒಂದು ವ್ಯಾಸಂಗವನ್ನ ಪ್ರಾರಂಭ ಮಾಡೋಣ. ಇವತ್ತಿನ ವಿಷಯ ಸಹಸ್ರ ವರ್ಗ. ಹಾಗೆಯೇ ಈ ಒಂದು ಧಮಪದದ ಆ ನಮ್ಮ ಈ ಒಂದು ಮಾಲಿಕೆಯ ಭಾಷಣಗಳಲ್ಲಿ, ವ್ಯಾಸಂಗದ ಭಾಷಣಗಳಲ್ಲಿ ಇದು ಕೊನೆಯದು. ಇನ್ನೂ ತುಂಬಾ ಉಳಿದಿದೆ, ಆದ್ರೆ ನಾವು ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಇವತ್ತಿನ ವಿಷಯ ಸಹಸ್ರ ವರ್ಗ ಅಂತ. ಇದರಲ್ಲಿ 14 ಗಾಥೆಗಳಿದೆ, ಅಂದ್ರೆ 14 ಶ್ಲೋಕಗಳಿದೆ. ಈ ಅಧ್ಯಾಯದಲ್ಲಿ ಭಗವಾನ್ ಬುದ್ಧರು ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಉಪಯೋಗಕ್ಕೆ ಬರದೇ ಇರುವಂತಹ ಸಾವಿರಾರು ಪದಗಳನ್ನ ಕೇಳಿಸಿಕೊಳ್ಳುವಂತಹದ್ದು ವ್ಯರ್ಥವಾದದ್ದು, ಹಾಗೂ ಅತ್ಯಂತ ಉಪಯೋಗಕರವಾದಂತಹ ಆಧ್ಯಾತ್ಮಿಕವಾಗಿ ನಮ್ಮನ್ನ ಅತ್ಯಂತ ಉನ್ನತಿಗೆ ಏರಿಸುವಂತಹ, ನಮ್ಮ ಮನಸ್ಸನ್ನ ಮೌನ ಮಾಡುವಂತಹ, ದುಃಖದಿಂದ ನಾವು ಬಿಡುಗಡೆ ಪಡೆಯುವಂತಹ ಕೆಲವು ಪದಗಳನ್ನ ಕೇಳಿಸಿಕೊಂಡು ಅದರಂತೆ ನಡೆದುಕೊಂಡಾಗ ಸಾಧಕ ಅತ್ಯಂತ ಶೀಘ್ರವಾಗಿ ಮುಂದುವರಿಯಲು ಸಾಧ್ಯ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದ್ರೆ ವ್ಯರ್ಥವಾದಂತಹ ಸಾವಿರಾರು ವಾಕ್ಯಗಳನ್ನ, ಸಾವಿರಾರು ಪದಗಳನ್ನ ಸುಮ್ನೆ ಕೂತ್ಕೊಂಡು ಕೇಳಿಸ್ಕೊಳ್ಳೋದಕ್ಕಿಂತ ಯಾವ್ದಾದ್ರೂ ಒಂದೆರಡು ಪದಗಳು ಅದ್ರಲ್ಲೇ ಅದನ್ನ ಸಾಧನೆ ಮಾಡಿದಾಗ ನಮ್ಮನ್ನ ಅದು ಅತ್ಯಂತ ಉನ್ನತಿಗೆ ಕರ್ಕೊಂಡು ಹೋಗ್ಬೇಕು, ಜೊತೆಗೆ ಮನಸ್ಸು ಮೌನ ಆಗ್ಬೇಕು, ನಾವು ದುಃಖದಿಂದ ಬಿಡುಗಡೆ ಪಡಿಬೇಕು. ಆ ರೀತಿಯದಾದಂತಹ ಕೆಲವು ಪದಗಳನ್ನ ಕೂಡ ಕೇಳಿಸಿಕೊಳ್ಳುವಂತಹದ್ದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿ ಭಗವಾನ್ ಬುದ್ಧರು ತಿಳಿಸ್ತಾರೆ. ಅಂದ್ರೆ ಈ ಸಹಸ್ರ ವರ್ಗ ಅಥವಾ ಸಾವಿರಗಳ ವರ್ಗ ಧಮಪದದ 8ನೆಯ ಒಂದು ಅಧ್ಯಾಯ. ಈ ಅಧ್ಯಾಯದಲ್ಲಿ ಭಗವಾನರು ಹೇಳುವಂತಹದ್ದನ್ನ ನಾವು ತಿಳ್ಕೊಂಡ್ವಿ. ಅಂದ್ರೆ ಸಾವಿರಾರು ಪದಗಳನ್ನ ಕೇಳಿದ್ರು ಕೂಡ ಆ ಪದಗಳು ಅನರ್ಥ ಪದಗಳಾಗಿದ್ದಲ್ಲಿ ಅದು ವ್ಯರ್ಥ. ಅಂದ್ರೆ ಯಾವ ಪದ ನಮ್ಮ ಉನ್ನತಿಗೆ ಸಹಕಾರಿ ಆಗೋದಿಲ್ವೋ ಆ ಪದಗಳೆಲ್ಲ ಅನರ್ಥ ಅಂತ ಹೇಳ್ತಾರೆ. ಅರ್ಥ ಇಲ್ಲದ್ದು, ಅರ್ಥರಹಿತವಾದದ್ದು ಅಂತ ಹೇಳ್ತಾರೆ. ಹಾಗಾಗಿ ಅದೆಲ್ಲವೂ ಕೂಡ ವ್ಯರ್ಥ. ಯಾವ ಒಂದು ಪದ ಅದು ಅರ್ಥ ಸಹಿತವಾಗಿದ್ದು ನಮ್ಮನ್ನ ದುಃಖದಿಂದ ಬಿಡುಗಡೆ ಮಾಡುತ್ತೋ ಅಂತಹ ಪದಗಳನ್ನ ಕೇಳಿಸ್ಕೊಳ್ಬೇಕು, ಅಂತಹ ವಾಕ್ಯಗಳನ್ನ ಕೇಳಿಸ್ಕೊಳ್ಬೇಕು, ಅದನ್ನ ಹಿಡಿದು ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಪರಮ ಶಾಂತಿಯನ್ನ ತರುವಂತಹ ಒಂದೇ ಒಂದು ಧರ್ಮಯುಕ್ತವಾದ ಪದ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಅಂದ್ರೆ ಏನೇ ಕೇಳಿಸ್ಕೊಂಡ್ರು ಕೂಡ ಅದರಲ್ಲಿ ನಾವು ಕಲಿಯುವಂತಹದ್ದೇನಿದೆ ಅಂತ ಹೇಳಿ ನಾವು ಹುಡುಕ್ಬೇಕಾಗತ್ತೆ. ಅದನ್ನ ಹುಡುಕಿ ಅದನ್ನ ನಮ್ಮ ಸಾಧನೆಗೆ ಅಳವಡಿಸಿಕೊಂಡಾಗ ಅದು ನಮ್ಮನ್ನ ದುಃಖದಿಂದ ಬಿಡುಗಡೆಗೊಳಿಸಿದರೆ, ನಮ್ಮ ಮನಸ್ಸನ್ನ ಮೌನ ಮಾಡಿದ್ರೆ, ನಮ್ಮ ಆಧ್ಯಾತ್ಮಿಕ ಉನ್ನತಿ ಆದರೆ ಆಗ ಅಂತಹ ಪದ ಸರ್ವಶ್ರೇಷ್ಠವಾದದ್ದು ಅಂತ ಹೇಳಿ ಹೇಳ್ತಾರೆ. ನಾವು ದಿನ ಬೆಳಕರಿದ್ರೆ ಅಂದ್ರೆ ನಮ್ಮ ಜೀವಿತದಲ್ಲಿ ಎಷ್ಟೋ ಸಭೆಗಳಿಗೆ ಹೋಗ್ತೇವೆ, ಸಮಾರಂಭಗಳಿಗೆ ಹೋಗ್ತೇವೆ, ಪಾರ್ಟಿಗಳಿಗೆ ಹೋಗ್ತೇವೆ, ಯಾವ್ದ್ಯಾವ್ದೋ ಭಾಷಣಗಳಿಗೆ ಹೋಗ್ತೇವೆ. ಅವುಗಳಲ್ಲಿ ಅವಕ್ಕೂ ಅಂತಹ ಸಭೆ ಸಮಾರಂಭಗಳ ಪಾರ್ಟಿಗಳ ಮಾತುಗಳಿಗೂ ಮತ್ತೆ ಒಂದು ಸತ್ಸಂಗದ ಸಭೆ, ನಾವು ಹೋಗುವಂತಹ ಒಂದು ಸತ್ಸಂಗದ ಸಭೆ ಎಷ್ಟು ವ್ಯತ್ಯಾಸ ಇರುತ್ತೆ ನಾವೇ ನೋಡಬಹುದು. ಸತ್ಸಂಗದಲ್ಲಿ ಏನಾಗತ್ತೆ ಅಂದ್ರೆ ನಮ್ಮ ಆತ್ಮದ ಉನ್ನತಿಗೆ ಬೇಕಾದಂತಹ ಸಾಧನಾಯುಕ್ತವಾದಂತಹ ವಿಷಯಗಳು ದೊರಕುತ್ತದೆ. ಆದ್ರೆ ಬೇರೆ ಕಡೆ ಏನಾಗತ್ತೆ, ಬೇರೆ ಕಡೆ ಬರೀ ಪ್ರಾಪಂಚಿಕತೆ ಇರುತ್ತೆ. ಅಲ್ಲಿ ಏನು ಹಣ, ಅಂತಸ್ತು, ಒಡವೆ, ವಸ್ತು, ಬರೀ ಈ ವಿಷಯಗಳ ಬಗ್ಗೆ ಮಾತಾಡ್ತೀವಿ. ಇಲ್ಲ ಇನ್ನೊಬ್ಬರನ್ನ ಟೀಕೆ ಮಾಡೋ ಅಂತದ್ದು, ಇಂಥದ್ರಕ್ಕೆ ಅಲ್ಲಿ ವ್ಯರ್ಥವಾದಂತಹ ಮಾತುಗಳಾಗಿರುತ್ತೆ. ಆದ್ರೆ ಸತ್ಸಂಗದಲ್ಲಿ ಹಾಗಿರೋದಿಲ್ಲ. ಸತ್ಸಂಗದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಆತ್ಮೋನ್ನತಿಗೆ ಬೇಕಾದಂತಹ ವಿಷಯಗಳು ಮಾತ್ರ ಸಿಗತ್ತೆ. ಅಂತಹದ್ದನ್ನ ಇಟ್ಕೊಂಡು ನಾವು ಸಾಧನೆ ಮಾಡಿದಾಗ ಏನಾಗತ್ತೆ, ನಮ್ಮ ಆತ್ಮದ ಉನ್ನತಿ ಸಾಧ್ಯ ಆಗತ್ತೆ. ಬೇರೆ ಕಡೆ ಬರೀ ಪ್ರಾಪಂಚಿಕತೆ ಸಿಗತ್ತೆ. ಇಲ್ಲಿ ಸತ್ಸಂಗದ ಪದಗಳಲ್ಲಿ ನಮ್ಮ ಉದ್ಧಾರ ಸಾಧ್ಯ ಆಗತ್ತೆ. ಉದ್ಧಾರ ಅಂದ್ರೆ ಏನು? ಎಲ್ರು ಹೇಳ್ತಾರೆ ಉದ್ಧಾರ ಆಗ್ಬೇಕು, ಉದ್ಧಾರ ಆಗ್ಬೇಕು. ಏನು ಉದ್ಧಾರ ಆಗೋದು? ಉದ್ಧಾರ ಆಗೋದೇನು ಅಂದ್ರೆ ಬೇರೆ ಏನು ಅಲ್ಲ. ಉದ್ಧಾರ ಅಂದ್ರೆ ನಮ್ಮನ್ನ ನಾವು ಜಯಿಸುವುದು, ನಮ್ಮನ್ನ ನಾವು ಗೆಲ್ಲುವುದು, ಅದೇ ಉದ್ಧಾರ ಅಷ್ಟೇ, ಬೇರೆ ಏನೂ ಅಲ್ಲ. ಅಂದ್ರೆ ನಾವು ಉದ್ಧಾರ ಆಗ್ಬೇಕು. ಏನು ಉದ್ಧಾರ ಆಗೋದು?
ಉದ್ಧಾರ ಆಗೋದೇನು ಅಂದ್ರೆ ನಮ್ಮನ್ನ ನಾವು ಜಯಿಸುವುದು. ಅಂದ್ರೆ ನಮ್ಮ ಇಂದ್ರಿಯಗಳನ್ನ, ನಮ್ಮ ಮನಸ್ಸನ್ನ ನಾವು ಗೆಲ್ಲುವುದು, ನಾವು ಜಯಿಸುವುದು. ಇದೇ ಆತ್ಮೋನ್ನತಿಯ ಗುರಿ, ಇದೇ ಉದ್ಧಾರ ಆಗುವಿಕೆ. ಇದನ್ನ ಭಗವಾನ್ ಬುದ್ಧರು ಒಂದು ಗಾಥೆಯಲ್ಲಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಒಬ್ಬ ವ್ಯಕ್ತಿ 1000 ಯುದ್ಧಗಳಲ್ಲಿ ಸಾವಿರ ಸಾವಿರ ಜನರನ್ನ ಗೆದ್ದು ಜಯಶಾಲಿಯಾಗಿರಬಹುದು. ಆದರೆ ತನ್ನನ್ನು ತಾನು ಗೆದ್ದವನು ಮಾತ್ರ ಉತ್ತಮವಾದ ಜಯಶಾಲಿ ಅಂತ ಹೇಳ್ತಾರೆ. ಎಷ್ಟು ಸತ್ಯ ಅಲ್ವಾ? ಈಗ ಕೂಡ ಅದೇ ರೀತಿ ಯುದ್ಧ ನಡೀತಾ ಇದೆ. ಯುದ್ಧದ ಕಾರ್ಮೋಡ ಕವಿದಿದೆ. ಪ್ರಪಂಚದಲ್ಲಿ ಎಷ್ಟು ಕಡೆ ಯುದ್ಧ ನಡೀತಾ ಇದೆ. ಅಲ್ಲೆಲ್ಲ ಎಷ್ಟು ಜನರನ್ನ ಕೊಲ್ತಾ ಇದ್ದಾರೆ. ಅಮಾಯಕ ಜನರನ್ನ ಕೊಲ್ತಾರೆ. ಅದನ್ನ ಗೆದ್ದು ನಾನೇನೋ ಗೆದ್ದುಬಿಟ್ಟೆ ಅಂತ ಹೇಳಿ ಬೀಗುತ್ತಾರೆ. ಆದ್ರೆ ಅವ್ರು ಗೆದ್ದಿದಾರ? ಅವರ ದುರಾಸೆಯನ್ನ ಅವ್ರು ಗೆದ್ದಿದಾರ? ಅವರ ತಮ್ಮ ಏನು ತೊಂದರೆಗಳಿದೆ ಅದನ್ನ ಗೆದ್ದಿದಾರ? ಖಂಡಿತ ಇಲ್ಲ. ಗೆದ್ದಿದ್ರೆ ಯಾರು ಯುದ್ಧ ಮಾಡೋದೇ ಇಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಸ್ವಯಂ ಜಯ ಇದೆಯಲ್ಲ, ಅದು ಇತರರ ಮೇಲಿನ ಜಯಕ್ಕಿಂತ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಅಂದ್ರೆ ನನ್ನನ್ನ ನಾನು ಮೊದ್ಲು ಗೆಲ್ಲಬೇಕು. ಅಂದ್ರೆ ನನ್ನ ಇಂದ್ರಿಯಗಳನ್ನ, ನನ್ನ ಮನಸ್ಸನ್ನ, ನನ್ನ ಆಲೋಚನೆಗಳನ್ನ ನಾನು ಗೆದ್ದಾಗ ಮಾತ್ರ ಈ ಮೇಲೆ ಇನ್ನೊಬ್ಬರ ಮೇಲೆ ಜಯ ಸಿಗತ್ತೆ ಹೊರತು, ನನ್ನ ಮೇಲೆ ನನಗೆ ಜಯ ಸಿಗೋದು ಅತ್ಯಂತ ಶ್ರೇಷ್ಠವಾದದ್ದು. ಇನ್ನೊಬ್ಬರ ಮೇಲಿನ ಜಯ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇದು ಆಗಬೇಕಾದಂತಹ ಕೆಲಸ, ಇದೇ ಸಾಧನೆ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದ್ರೆ ಸ್ವಯಂ ಜಯ, ನಿನ್ನನ್ನ ನೀನು ಗೆಲ್ಲು. ಅದೇ ಬಹಳ ಮುಖ್ಯವಾಗಿರುವಂತಹದ್ದು. ಇತರರ ಮೇಲಿನ ಜಯಕ್ಕಿಂತ ಅತ್ಯಂತ ಶ್ರೇಷ್ಠ ನಮ್ಮನ್ನ ನಾವು ಗೆಲ್ಲೋದು. ಯಾವುದೇ ಯಜ್ಞ ಯಾಗಾದಿಗಳಿಗಿಂತಲೂ ಕ್ಷಣಕಾಲದ ಮೈಂಡ್ಫುಲ್ನೆಸ್ ಅಂತ ಏನ್ ಹೇಳ್ತೀವಿ, ಚಿತ್ತ ಪೂರ್ಣತೆ, ಅದು ಅತ್ಯಂತ ಬಹಳ ಉತ್ತಮವಾದದ್ದು ಅಂತ ಬುದ್ಧರು ಹೇಳ್ತಾರೆ. ಅಂದ್ರೆ ಕೂತ್ಕೊಂಡು ಎಷ್ಟು ಬೇಕಾದ್ರೆ ಯಜ್ಞ ಯಾಗಾದಿಗಳನ್ನ ಮಾಡ್ಬೋದು. ಅದರ ಬದಲು, ಅದಕ್ಕಿಂತಲೂ ಕೂಡ ಒಂದು ಕ್ಷಣ ಮನಃಪೂರ್ತಿಯಾಗಿ ಕೇಳುವುದನ್ನ ಕೇಳಿಸಿಕೊಂಡಾಗ, ಮನಃಪೂರ್ತಿಯಾಗಿ ಜೀವಿಸಿದಾಗ ಅದು ಹೆಚ್ಚು ಉತ್ತಮವಾದದ್ದು ಅಂತ ಹೇಳ್ತಾರೆ. ಚಿತ್ತಪೂರ್ಣತೆ ಅಂದ್ರೆ ಮೈಂಡ್ಫುಲ್ನೆಸ್ ಅಂತ ಹೇಳ್ತಾರೆ. ಆ ಮೈಂಡ್ಫುಲ್ನೆಸ್ ಕ್ಷಣಗಳ ಕಾಲ ಇದ್ರೂ ಕೂಡ ನಮ್ಮಲ್ಲಿ, ನಾವು ಒಂದೆರಡು ಕ್ಷಣಗಳೇ ಇದ್ದಿರಬಹುದು. ಆ ಪರಿಪೂರ್ಣತೆ ಇದೆಯಲ್ಲ, ಅದು ಅರಿವಿನ ಮಾರ್ಗ. ಮೈಂಡ್ಫುಲ್ನೆಸ್ಸೇ ಅರಿವಿನ ಮಾರ್ಗ. ಅಂದ್ರೆ ಸಂಪೂರ್ಣವಾಗಿ ನಮ್ಮನ್ನ ನಾವು ತೊಡಗಿಸಿ ಏನನ್ನಾದರೂ ನೋಡುವುದು, ಏನನ್ನಾದರೂ ಬರೆಯುವುದು, ಏನನ್ನಾದರೂ ಓದುವುದು, ಏನನ್ನಾದರೂ ನೋಡುವುದು, ಇದು ಮೈಂಡ್ಫುಲ್ನೆಸ್ ಆಗಿರ್ಬೇಕು. ಅಂದ್ರೆ ಸಂಪೂರ್ಣ ಅರಿವಿನಿಂದ ಮಾಡಿದಂತಹ ಎಲ್ಲ ಕೆಲಸಗಳು ಕೂಡ, ಅವು ಕ್ಷಣಗಳೇ ಆಗಿದ್ರು ಕೂಡ ಅದು ಬಹಳ ಪ್ರಮುಖವಾದಂತಹದ್ದು. ಆ ಕ್ಷಣಗಳು ಇನ್ನಷ್ಟು ಕ್ಷಣಗಳನ್ನ ಆಕರ್ಷಿಸುತ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಮೈಂಡ್ಫುಲ್ನೆಸ್ ಒಮ್ಮೆ ನಮಗೆ ಬಂದ್ರೆ, ಅದು ಇನ್ನಷ್ಟು ಮೈಂಡ್ಫುಲ್ನೆಸ್ ಅನ್ನ ಗಳಿಸಿಕೊಳ್ಳೋದಿಕ್ಕೆ ಬಹಳ ಸಹಕಾರಿಯಾದಂತಹದ್ದಾಗತ್ತೆ. ಈ ರೀತಿಯ ಸಾಧನೆ ಯಾವಾಗ್ಲೂ ದ್ವಿಗುಣಗೊಳ್ಳುತ್ತೆ, ಅಂದ್ರೆ ಮಲ್ಟಿಪ್ಲೈ ಆಗತ್ತೆ. ಈಗ ಸ್ವಲ್ಪ ಹೊತ್ತು ಮಾತ್ರವೇ ನಾವು ಮೈಂಡ್ಫುಲ್ ಆಗಿದ್ರೆ, ಆ ನಂತರದ ದಿನಗಳಲ್ಲಿ ಆ ಮೈಂಡ್ಫುಲ್ನೆಸ್ ಅನ್ನೋದು ಅಥವಾ ಅರಿವಿನ ಕ್ಷಣಗಳು ಹೆಚ್ಚುತ್ತಾ ಹೆಚ್ಚುತ್ತಾ ಹೋಗಿ ಇಡೀ ಜೀವನವೇ, ಇಡೀ ದಿನವೇ ಸಂಪೂರ್ಣ ಅರಿವಿನಿಂದ ನಾವು ಇರುವಂತೆ ಆಗತ್ತೆ. ಅಂದ್ರೆ ಮೈಂಡ್ಫುಲ್ ಆಗಿಯೇ ಜೀವನ ನಡೆಸುವಂತಹ ಒಂದು ಸ್ಥಿತಿ ಬರುತ್ತೆ ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಮುಂದೆ ಭಗವಾನ್ ಬುದ್ಧರು ಹೇಳ್ತಾರೆ, ಹಿರಿಯರನ್ನ, ಶೀಲವಂತರನ್ನ, ಧರ್ಮ ಅರಿತವರನ್ನ ಗೌರವಿಸಬೇಕು. ಅಂದ್ರೆ ಯಾರ್ಯಾರನ್ನ? ವಯಸ್ಸಿನಲ್ಲಿ ಹಿರಿಯರು. ಯಾಕೆಂದ್ರೆ ಅವ್ರು ಇಷ್ಟು ವರ್ಷಗಳ ಕಾಲ ಜೀವನ ಮಾಡಿ ಅನೇಕ ಅನುಭವಗಳನ್ನ ಪಡೆದಿರ್ತಾರೆ. ಅವರ ಅನುಭವಗಳ ನುಡಿಗಳು ನಮ್ಗೆ ಬೇಕಾಗತ್ತೆ. ಹಾಗಾಗಿ ಹಿರಿಯರನ್ನ, ಅವರನ್ನು ಹಿರಿಯರು ಅಂತ ಹೇಳ್ತೇವೆ. ತಿಳಿದವರನ್ನ ಕೂಡ ಹಿರಿಯರು ಅಂತ ಕರಿತೇವೆ ನಾವು. ಅಂದ್ರೆ ತುಂಬಾ ಓದ್ಕೊಂಡು, ತುಂಬಾ ತಿಳ್ಕೊಂಡು, ತುಂಬಾ ಸಾಧನೆ ಮಾಡಿದಂತವ್ರನ್ನ ಕೂಡ ನಾವು ಹಿರಿಯರು ಅಂತೀವಿ. ಅವ್ರು ಚಿಕ್ಕವರಿರಲೂಬಹುದು ನಮಗಿಂತ, ಆದ್ರೆ ಅವರು ಹಿರಿಯರೇ. ಯಾಕೆಂದ್ರೆ ಅವರ ಹಿರಿಮೆ, ಅವರ ವಿದ್ಯೆ, ಅವರ ಅನುಭವ, ಅವರ ಅರಿವು ಇಂತಹದ್ದಾಗಿರುತ್ತೆ. ಮತ್ತೆ ಅತ್ಯಂತ ಶೀಲವಂತರು, ಅಂದ್ರೆ ಶೀಲವನ್ನ ಬಿಟ್ಟು ಅಲುಗಾಡದೆ ಇರುವಂತಹ ಜನ, ಮತ್ತೆ ಧರ್ಮ ಅರಿತವರು, ಇಂತಹವರನ್ನ ಗೌರವಿಸಬೇಕು. ಗೌರವಿಸಿದಂತಹವರಿಗೆ 4 ಬಗೆಯ ಯಶೋಮಂಗಲಗಳು ಸಿಗುತ್ತದೆ. ಯಶೋಮಂಗಲಗಳು ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಯಾವುದು ಯಶೋಮಂಗಲ ಹೆಚ್ಚಾಗತ್ತೆ ಅಂತ ಹೇಳಿದ್ರೆ, ಆಯಸ್ಸು ಹೆಚ್ಚಾಗತ್ತಂತೆ, ಸೌಂದರ್ಯ ವೃದ್ಧಿ ಆಗತ್ತಂತೆ, ಸುಖ ಹೆಚ್ಚಾಗತ್ತೆ, ಮತ್ತು ಬಲ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಆಯಸ್ಸು ಅಂದ್ರೆ
ಹೆಚ್ಚು ಕಾಲ ದೀರ್ಘಕಾಲ ಸಾಧನೆ ಮಾಡ್ಲಿಕ್ಕೆ ನಮ್ಗೆ ಆಯಸ್ಸು ಹೆಚ್ಚಾಗತ್ತೆ. ಮತ್ತೆ ಸೌಂದರ್ಯ ಅಂದ್ರೆ ಫಿಸಿಕಲ್ ಬ್ಯೂಟಿ ಅಂತ ನಾವು ತಗೊಳ್ಬೇಕಾಗಿಲ್ಲ. ನಮ್ಮ ಅಂತರಂಗದ ಸೌಂದರ್ಯ ವೃದ್ಧಿ ಆಗತ್ತೆ. ಅಂದ್ರೆ ನಾವು ಎಷ್ಟೆಷ್ಟು ನಮ್ಮ ಅಂತರಂಗದಲ್ಲಿ ಬೆಳೀತಾ ಹೋಗ್ತೀವೋ, ಎಲ್ಲ ಈ ಸಾಧನೆಗಳನ್ನ ಮೈಗೂಡಿಸ್ಕೊಳ್ತೀವೋ, ಶೀಲಗಳನ್ನ ಅಭ್ಯಾಸ ಮಾಡ್ತೀವೋ, ಅಷ್ಟಷ್ಟ್ರ ಮಟ್ಟಿಗೆ ನಮ್ಮಲ್ಲಿನ ಆಂತರಿಕ ಸೌಂದರ್ಯ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿ ಹೇಳ್ತಾರೆ, ಆಯಸ್ಸು ಅಂದ್ರೆ ಸಾಧನೆ ಮಾಡ್ಲಿಕ್ಕೆ ಆಯಸ್ಸು ಹೆಚ್ಚಾಗತ್ತೆ, ಆಂತರಿಕ ಸೌಂದರ್ಯ ಕೂಡ ಹೆಚ್ಚಾಗತ್ತೆ. ಜೊತೆಗೆ ಸುಖ ಅಂದ್ರೆ ಆನಂದವೂ ಕೂಡ ನಮ್ಮ ಜೀವಿತದಲ್ಲಿ ಏನೇ ಕಷ್ಟ ಇರ್ಲಿ, ಏನೇ ನಷ್ಟ ಇರ್ಲಿ, ಆ ಆನಂದ ಮಾತ್ರ ಸದಾ ಕಾಲ ಇರುತ್ತೆ. ಆ ಆನಂದ ಜಾಸ್ತಿ ಆಗತ್ತೆ. ಮತ್ತು ಬಲ ಯಾವುದಕ್ಕೆ ಅಂತ ಹೇಳಿದ್ರೆ ಸ್ಟ್ರೆಂತ್. ಯಾವುದಕ್ಕೆ ಅಂದ್ರೆ ಸಾಧನೆ ಮಾಡ್ಲಿಕ್ಕೆ. ಒಂದು ಸಾಧನೆ ಮಾಡೋಕೆ ನಮ್ಗೊಂದು ಶಕ್ತಿ ಬೇಕಲ್ಲ, ಆ ಬಲ ಕೂಡ ಹೆಚ್ಚಾಗತ್ತೆ ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಅದಕ್ಕಾಗಿ ಗುರು ಹಿರಿಯರನ್ನ ಗೌರವಿಸಬೇಕು, ಶೀಲವಂತರನ್ನ ಗೌರವಿಸಬೇಕು, ಧರ್ಮ ಅರಿತವರನ್ನ ಗೌರವಿಸಬೇಕು. ಅಂಥವ್ರಿಗೆ ಈ 4 ಕೂಡ ಸಿಗುತ್ತೆ ಅನ್ನುವಂತಹ ಮಾತನ್ನ ಭಗವಾನ್ ಬುದ್ಧರು ನಮ್ಗೆ ತಿಳಿಸಿಕೊಡ್ತಾರೆ. ಬುದ್ಧರು ಈ ಒಂದು ಗಾಥೆಯನ್ನ ಅಂದ್ರೆ ಹಿರಿಯರನ್ನ, ಶೀಲವಂತರನ್ನ, ಧರ್ಮವಂತರನ್ನ ಗೌರವಿಸಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದಕ್ಕೆ ಒಂದು ಘಟನೆ ಕಾರಣ ಆಗಿದೆ. ಆ ಒಂದು ಕಥೆಯನ್ನ ನಾವೀಗ ತಿಳ್ಕೊಳ್ಳೋಣ. ಇಬ್ರು ಸನ್ಯಾಸಿಗಳು ಆಗ್ತಾರೆ. ಇಬ್ರು ಆ, ಒಟ್ಟಿಗೆನೆ ಸನ್ಯಾಸತ್ವವನ್ನ ತೆಗೆದುಕೊಳ್ತಾರೆ. ಕಾಡಿನಲ್ಲಿ ಇಬ್ರು ಸೇರಿ ತಪಸ್ಸನ್ನ ಒಟ್ಟಿಗೆ ಆಚರಣೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಸನ್ಯಾಸಿ ಆಗಿದ್ದಂಥವನಿಗೆ ಈ ಜೀವನ ಬೇಸರ ಅಂತ ಅನ್ಸುತ್ತೆ. ಅಯ್ಯೋ ಸಾಕಾಯ್ತು, ನನಗೆ ಏನು ಅಂತ ಒಂದು ಉಪಯೋಗ ಆಗ್ಲಿಲ್ಲ ನನಗೆ ಅಂತ ಹೇಳಿ, ನನಗೆ ಬೇಜಾರಾಯ್ತು ಅಂತ ಹೇಳಿ ಅವನೇನ್ ಮಾಡ್ತಾನೆ, ನಾನು ಊರಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ತಪಸ್ಸನ್ನ ಕೈ ಬಿಟ್ಟ, ಕಾಷಾಯ ವಸ್ತ್ರಗಳನ್ನ ಧರಿಸಿದ್ದನ್ನ ತೆಗ್ದು ಹಾಕ್ಬಿಟ್ಟ, ಊರಿಗೆ ಹೋದ. ಊರಿಗೆ ಹೋದ್ಮೇಲೆ ಗೊತ್ತಲ್ಲ ನಿಮ್ಗೆ, ತಂದೆ ತಾಯಿಗಳು ಬಿಡ್ತಾರ, ಒಂದು ವಿವಾಹ ಅಂತ ಮಾಡ್ತಾರೆ. ಅವನು ಒಂದು ಗೃಹಸ್ಥನಾಗಿ ಅವನ ಜೀವನವನ್ನ ಸಾಗಿಸೋದಕ್ಕೆ ಶುರು ಮಾಡ್ದ. ಅವನಿಗೆ ಕಾಲಾನಂತರದಲ್ಲಿ ಅವನಿಗೆ ಒಂದು ಮಗು ಹುಟ್ಟುತ್ತೆ. ಅವನೇನ್ ಮಾಡ್ತಾನೆ, ತನ್ನ ಪತ್ನಿನ ಕರ್ಕೊಂಡು, ಆ ಮಗುನು ಕರ್ಕೊಂಡು, ಹಿಂದೆ ತಪಸ್ ಮಾಡ್ತಿದ್ನಲ್ಲ, ಅದೇ ಈ ಈ ಫ್ರೆಂಡ್ ಜೊತೆಗೆ ಒಬ್ಬ ಸ್ನೇಹಿತನ ಜೊತೆಗೆ ತಪಸ್ಸನ್ನು ಶುರು ಮಾಡಿದ್ನಲ್ಲ, ಆ ಜಾಗಕ್ಕೆ ಬರ್ತಾನೆ. ಬಂದಾಗ ಈ ಈ ಆ, ಇನ್ನೊಬ್ಬ ವ್ಯಕ್ತಿ ಅಲ್ಲೇ ತಪಸ್ ಮಾಡ್ತಾ ಇರ್ತಾನೆ. ಅವನು ತಪಸ್ ಮಾಡ್ತಾ ಇದ್ದಂತಹ ಜಾಗಕ್ಕೆ ಬಂದು, ಆ ಸನ್ಯಾಸಿಗೆ ಅಂದ್ರೆ ತಾನು ಗೃಹಸ್ಥನಾಗ್ಬಿಟ್ಟಿದ್ದಾನೆ, ಆದ್ರೆ ಅವನು ಸನ್ಯಾಸತ್ವದಲ್ಲೇ ಇದ್ದಾನೆ, ಮತ್ತೆ ಅವನ ತಪಸ್ಸನ್ನ ಮುಂದುವರಿಸ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ಬಹಳ ಗೌರವದಿಂದ ಅವನಿಗೆ ನಮಸ್ಕಾರ ಮಾಡಿ, ತನ್ನ ಪತ್ನಿ ಮತ್ತೆ ಮಗು ಅಂತ ಹೇಳಿ ಅವನು ಅದನ್ನ ಅವರಿಗೆ ತೋರಿಸ್ತಾನೆ. ಅವನು ಬಹಳ ತಪಸ್ಸಿನಲ್ಲಿ ಮುಂದುವರೆದು ಬಿಟ್ಟಿರ್ತಾನೆ. ಎರಡನೇ ಸನ್ಯಾಸಿ ಅಂದ್ರೆ ಅಲ್ಲೇ ಉಳಿದು, ಯಾರು ಇದನ್ನ ತಪಸ್ ಮಾಡ್ತಿದ್ದ ಅವನು ಬಹಳ ಮುಂದಕ್ಕೆ ಹೋಗ್ಬಿಟ್ಟಿರ್ತಾನೆ, ಅಂದ್ರೆ ಮುಂದುವರೆದು ಬಿಟ್ಟಿರ್ತಾನೆ. ಆ ಸನ್ಯಾಸಿ ಏನ್ ಮಾಡ್ತಾನೆ, ಇವರಿಬ್ಬರನ್ನ ದಂಪತಿಗಳನ್ನ ನೋಡ್ತಾನೆ, ಮಗುವನ್ನ ಗಮನಿಸ್ತಾನೆ. ಈಗ ಒಂದು ಆಶೀರ್ವಾದ ಮಾಡ್ಬೇಕಲ್ಲ ಅವ್ರು ನಮಸ್ಕಾರ ಮಾಡಿದಾಗ. ಅವಾಗ ಅವನೇನ್ ಮಾಡ್ತಾನೆ, ನಿಮ್ಮಿಬ್ಬರಿಗೂ ದೀರ್ಘಾಯುಸ್ಸು ಉಂಟಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ. ಮಗುನ ನೋಡಿ ಮಗುವಿಗೆ ಅವನು ಏನು ಹೇಳೋದಿಲ್ಲ. ಅಂದ್ರೆ ಸಾಮಾನ್ಯವಾಗಿ ಮಕ್ಕಳಿಗೆ ದೀರ್ಘಾಯಸ್ಸಿರ್ಲಿ ಅಂತ ಹೇಳಿ ಆಶೀರ್ವಾದ ಮಾಡೋದು ವಾಡಿಕೆ. 100 ಕಾಲ ಸುಖವಾಗಿ ಬಾಳು ಅಂತ ಯಾವುದೇ ಮಗುನ ನೋಡಿದ ಕೂಡ್ಲೆ ನಾವು ಹೇಳ್ತೇವೆ. ಆದ್ರೆ ಇಲ್ಲಿ ಸನ್ಯಾಸಿ ಏನ್ ಮಾಡ್ತಾನೆ, ಮಗು ಹೇಳಲ್ಲ. ಮಗು ಬದಲು ತಂದೆ ತಾಯಿಗಳಿಗೆ ಹೇಳ್ತಾನೆ, ನೀವು ದೀರ್ಘಾಯುಸ್ಸನ್ನ ಹೊಂದಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ. ಮಗುವಿಗೆ ಏನು ಹೇಳದೆ ಇದ್ದಾಗ ಈ ದಂಪತಿಗಳಿಗೆ ಆಶ್ಚರ್ಯ ಆಗತ್ತೆ. ಅಲ್ಲ, ಸಾಮಾನ್ಯವಾಗಿ ಎಳೆ ಮಗು ಕರ್ಕೊಂಡು ಹೋದಾಗ ಮಗುವಿಗೆ ಹೇಳ್ಬೇಕು ಅಂತದ್ ಇವ್ರು ಮಗುವನ್ನ ಬಿಟ್ಟು ಬರೀ ನಮಗೆ ಹೇಳ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿ ಆ ಸನ್ಯಾಸಿನ ಕೇಳುತ್ತಾರೆ, ಯಾಕೆ ನೀವು ಮಗುಗೆ ಆಶೀರ್ವಾದ ಮಾಡ್ಲಿಲ್ಲ ಹೇಳಿ ನಮಗೆ ಅಂತ. ಮಗುಗೆ ಯಾಕೆ ಆಶೀರ್ವಾದ ಮಾಡ್ತಾ ಇಲ್ಲ ಅಂತ. ಆಗ ಸನ್ಯಾಸಿ ಹೇಳ್ತಾರೆ, ಈ ಮಗು ಬರೀ ಇವತ್ತಿನಿಂದ 7 ದಿವಸ ಮಾತ್ರ ಬದುಕುತ್ತೆ. 7ನೇ ದಿನ ಅದರ ಒಂದು ಸಾವು ಆಗತ್ತೆ, ಮರಣ ಆಗತ್ತೆ. ಈ ಮಗುವನ್ನ ಸಾವಿನಿಂದ ರಕ್ಷಿಸುವಂತಹ ವಿದ್ಯೆ ಅಥವಾ ಮಾರ್ಗ ನನಗೆ ಗೊತ್ತಿಲ್ಲ. ಇರುವಂತ ವಿಷಯ ನನಗೆ ಗೊತ್ತಿಲ್ಲ ಅದು. ಈ ಮಗು 7ನೇ ದಿವಸಕ್ಕೆ, ಇವತ್ತಿಂದ 7ನೇ ದಿನಕ್ಕೆ ಸಾಯುತ್ತೆ ಅನ್ನೋದು ನನಗೆ ಗೊತ್ತು. ಆದ್ರೆ ಅದನ್ನ ರಕ್ಷಿಸೋ ವಿಧಾನ ನನಗೆ ಗೊತ್ತಿಲ್ಲ. ಅದರಿಂದ ಏನ್ ಮಾಡ್ತಾ ಇದ್ದೀನಿ, ನಾನು ಈ ಮಗುವಿಗೆ ದೀರ್ಘಾಯುಸ್ಸು ಉಂಟಾಗಲಿ ಅಂತ ಆಶೀರ್ವಾದ ಮಾಡೋದಿಲ್ಲ. ಯಾಕೆಂದ್ರೆ ಅದರ ವಿಷಯ ನನಗೆ ಗೊತ್ತಿದೆ ಅಂತ ಹೇಳ್ತಾನೆ. ಆ ಕ್ಷಣ ದಂಪತಿಗಳಿಗೆ, ಎಳೆ ಮಗುವನ್ನ ಎತ್ಕೊಂಡು ಹೋದಂತಹ ದಂಪತಿಗಳಿಗೆ
ಬಹಳ ಭಯ ಆಗತ್ತೆ, ಬಹಳ ದುಃಖ ಆಗ್ಬಿಡುತ್ತೆ. ಅಯ್ಯೋ! ಈ ನಮ್ಮ ಕೈಯಲ್ಲಿರೋ ಈ ಮಗು ಇನ್ನು 7 ದಿನಕ್ಕೆ ಸತ್ತೋಗುತ್ತೆ ಅಂತ ಹೇಳಿದ್ರೆ, ಏನ್ ಮಾಡೋದು ಅಂತ ಹೇಳಿ ಅವರು ಅವ್ರನ್ನ ಕೇಳ್ತಾರೆ, "ಏನ್ ಮಾಡ್ಬೇಕು ನಾವೀಗ?" ಅಂತ. ನನಗಂತೂ ವಿಷಯ ಗೊತ್ತಿಲ್ಲ. ಆದ್ರೆ ಭಗವಾನ್ ಬುದ್ಧರ ಹತ್ರ ಹೋಗಿ ನೋಡಿ, ಅವ್ರ ಹತ್ರದಲ್ಲೇ ಇದ್ದಾರೆ ಅಂತ ಹೇಳಿ ಆ ಸನ್ಯಾಸಿ ಹೇಳ್ತಾರೆ, ಭಿಕ್ಷು ಹೇಳ್ತಾರೆ. ಅವಾಗೇನ್ ಮಾಡ್ತಾರೆ, ಈ ತಂದೆ-ತಾಯಿಗಳು ಮಗುವನ್ನ ಎತ್ಕೊಂಡ್ ಬಂದು ಭಗವಾನ್ ಬುದ್ಧರ ಪಾದಗಳ ಹತ್ರ ಇಟ್ಬಿಟ್ಟು, ತಾವು ಕೂಡ ದೀರ್ಘ ದಂಡ ನಮಸ್ಕಾರ ಹಾಕ್ತಾರೆ. ಭಗವಾನ್ ಬುದ್ಧರು ಏನ್ ಮಾಡ್ತಾರೆ ಅಂದ್ರೆ, ದಂಪತಿಗಳಿಗೆ ದೀರ್ಘಾಯುಷ್ಮಾನ್ ಭವ ಅಂತ ಹೇಳ್ತಾರೆ. ದೀರ್ಘಾಯುಷ್ಮಾನ್ ಭವ ಅಂತ ಹೇಳ್ತಾರೆ. ಮಗುಗೇನು ಹೇಳೋದೇ ಇಲ್ಲ. ಅವಾಗೇನಾಗತ್ತೆ ಅಂತ ಹೇಳಿದ್ರೆ, ಹಲೋ, ಅವಾಗೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ದಂಪತಿಗಳಿಗೆ ದೀರ್ಘಾಯುಷ್ಯ ಹೇಳಿ ಮಗು ಬಗ್ಗೆ ಏನು ಹೇಳ್ದಲೆ ಹೋದಾಗ, ಆ ದಂಪತಿಗಳೇನ್ ಮಾಡ್ತಾರೆ, ಅವ್ರಿಗೆ ಅರ್ಥ ಆಗೋಗುತ್ತೆ ಯಾಕೆ ಬುದ್ಧರು ಹೇಳಲಿಲ್ಲ ಅಂತ. ಅವ್ರೇನ್ ಮಾಡ್ತಾರೆ, ಮಗುವನ್ನ ಮರಣದಿಂದ ಕಾಪಾಡುವಂತೆ ಬೇಡ್ಕೊಳ್ತಾರೆ. ಬೇಡ್ಕೊಂಡಾಗ ಬುದ್ಧರು ಹೇಳ್ತಾರೆ, ಈ ಮಗುವನ್ನ ಮರಣದಿಂದ ಕಾಪಾಡಬಹುದು, ಆದ್ರೆ ಅದಕ್ಕೊಂದು ಮಾರ್ಗ ಇದೆ, ಅದು ಬಹಳ ದೀರ್ಘವಾದಂತಹ ಮಾರ್ಗ ಅಂತ ಹೇಳ್ತಾರೆ. ಏನದು ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ಅವರ ಮನೆಯ ಮುಂದೆ ಒಂದು ಗುಡಾರವನ್ನ ನಿರ್ಮಾಣ ಮಾಡಬೇಕು. ಒಂದು ಗುಡಾರವನ್ನ ನಿರ್ಮಾಣ ಮಾಡಿ, ಅಲ್ಲಿ ಒಂದು ಮೆತ್ತನೆಯ ಹಾಸಿಗೆಯನ್ನು ಹಾಕಿ, ಮನೆಯಿಂದ ಹೊರಗಡೆ, ಮನೆಯ ಮುಂಭಾಗದಲ್ಲಿ ಅಂದ್ರೆ ಹೊರಗಡೆ ಒಂದು ಗುಡಾರವನ್ನ ನಿರ್ಮಿಸಿ, ಅಲ್ಲಿ ಒಂದು ಮೆತ್ತನೆಯ ಹಾಸಿಗೆಯನ್ನ ಹಾಸಿ, ಮಗುವನ್ನ ಅದರ ಮೇಲೆ ಮಲಗಿಸ್ಬಿಡಿ. 7 ದಿವಸಗಳ ಕಾಲ ಒಂದು ಸೂತ್ರವನ್ನ ಹೇಳ್ಕೊಡ್ತಾರೆ. ಪರಿತ್ತ ಸುತ್ತ ಅಂತ, ಅಂದ್ರೆ ರಕ್ಷಣಾ ಸೂತ್ರ ಅಂತ. ಈ ರಕ್ಷಣಾ ಸೂತ್ರವನ್ನ ನೀವುಗಳು ಪಠಣ ಮಾಡ್ತಾ ಕೂತ್ಕೊಳ್ಳಿ, ಅಲ್ಲೇ ಮಗುವಿನ ಹತ್ತಿರವೇ ಪಠಣ ಮಾಡ್ತಾ ಕೂತ್ಕೊಳ್ಳಿ ಅಂತ ಹೇಳಿ, ಜೊತೆಗೆ ಸ್ವಲ್ಪ ಜನ ಭಿಕ್ಕುಗಳನ್ನ ಕೂಡ ಪಠಣ ಮಾಡೋದಿಕ್ಕೆ ಕಳಿಸ್ಕೊಡ್ತಾರೆ. ಈ ಸೂತ್ರ ಸುತ್ತ ಪಿಟಕ ಅನ್ನುವಂತಹ ಪಿಟಕದಲ್ಲಿ ಈ ರಕ್ಷಣಾ ಸೂತ್ರ ಬರುತ್ತೆ, ಪರಿತ್ತ ಸುತ್ತ ಅಂತ ಹೇಳಿ ಹೇಳ್ತಾರೆ. ಈ ಸುತ್ತ ಬಂದಾಗ, ಇದನ್ ಬಂದಾಗ 7 ದಿನಗಳ ಕಾಲ ಈ ರೀತಿಯ ಪಠಣವನ್ನ ಮುಂದುವರಿಸ್ಬೇಕಾಗತ್ತೆ. ಮತ್ತು 7ನೇ ದಿನ ಸ್ವತಃ ಭಗವಾನ್ ಬುದ್ಧರೇ ಅಲ್ಲಿಗೆ ಬರ್ತಾರೆ. ಅಂದ್ರೆ 7 ದಿನಗಳ ಕಾಲ ತಂದೆ ತಾಯಿಗಳು, ಕುಟುಂಬದ ಇತರ ಜನರು, ಅವರ ಜೊತೆಗೆ ಏನಾಗತ್ತೆ, ಈ ಒಂದು ಕೆಲವು ಜನ ಭಿಕ್ಕುಗಳನ್ನ ಕಳ್ಸಿರ್ತಾರಲ್ಲ, ಆ ಭಿಕ್ಕುಗಳು ಕುಳಿತು ಸದಾ ಕಾಲವು ಈ ಪರಿತ ಸುತ್ತವನ್ನ ಪಠಣ ಮಾಡ್ತಾರೆ. ಅವಾಗ ಅಷ್ಟೊತ್ತಿಗೆ ಆ ಭಗವಾನ್ ಬುದ್ಧರು 7ನೇ ದಿವಸಕ್ಕೆ ಬರ್ತಾರೆ ಅಲ್ಲಿಗೆ. 7ನೇ ದಿವಸಕ್ಕೆ ಅವ್ರು ಬಂದು, ಭಗವಾನ್ ಬುದ್ಧರು ಬಂದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಅವ್ರ ಜೊತೆಗೆ ಎಲ್ಲ ದೇವತೆಗಳು ಕೂಡ ಬರ್ತಾರೆ. ಹಾಗಾಗಿ ಆ ದಿವಸ ಮಗುವಿನ ಪ್ರಾಣಹರಣ ಮಾಡೋದಿಕ್ಕೆ ಕಾದಿದ್ದಂತಹ ಯಮ ಅಲ್ಲಿಂದ ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಯಾಕೆಂದ್ರೆ ಬುದ್ಧರು ಅಲ್ಲಿದ್ದಾರೆ, ಎಲ್ಲ ದೇವತೆಗಳು ಅಲ್ಲಿ ಬಂದಿದ್ದಾರೆ. ಹಾಗಾಗಿ ಯಮ ತನ್ನ ಕೆಲಸ ತಾನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವನು ಹಿಂದೆ ಹೊರಟು ಹೋಗ್ತಾನೆ. ನಂತರವೇ ಭಗವಾನ್ ಬುದ್ಧರು ಈ ಮಗುವಿಗೆ ದೀರ್ಘಾಯುಷ್ಮಾನ್ ಭವ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಮುಂದೆ ಈ ಮಗು ಏನಾಯ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಲ್ವಾ. ಆ ಮಗು ಸುಮಾರು 120 ವರ್ಷಗಳ ಕಾಲ ಬದುಕತ್ತೆ ಅದು. ಆ ಮಗು ಕೂಡ ಉಪಾಸಿಕನಾಗಿ ಬದಲಾಗತ್ತೆ. ಅಂದ್ರೆ ಅದು, ಆ ಮಗುವು ಕೂಡ ಆ ಒಂದು ಉಪಾಸಿಕ ಅಂತ ಹೇಳಿದ್ರೆ, ಸಂಸಾರಸ್ಥನಾಗಿದ್ದರೂ ಕೂಡ ಬುದ್ಧ ಧರ್ಮವನ್ನ ಅರಿತು ಅದರಂತೆ ನಡ್ಕೊಳ್ತಾ ಇರೋಂಥವ್ರನ್ನ ಉಪಾಸಿಕ ಅಂತ ಕರೀತಾರೆ. ಅಂತಹ ಉಪಾಸಕನಾಗಿ ಆ ಮಗು ಕೂಡ ಅದು ಬದಲಾಗತ್ತೆ. ಮುಂದೆ ಭಗವಾನ್ ಬುದ್ಧರು ಹೇಳ್ತಾರೆ, ಒಬ್ಬನು ಅಮರತ್ವದ ಮಾರ್ಗವನ್ನ ತಿಳಿಯದೆ 100 ವರ್ಷ ಬದುಕುವುದಕ್ಕಿಂತ ಒಂದೇ ಒಂದು ದಿನ ಅಮರತ್ವವನ್ನ ಗ್ರಹಿಸಿದ ಬದುಕು ಅತ್ಯಂತ ಉತ್ತಮವಾದದ್ದು ಅಂತ ಹೇಳ್ತಾರೆ. ಅಂದ್ರೆ ಅಮರತ್ವದ ಮಾರ್ಗ ಗೊತ್ತಿಲ್ದಲೇನೆ 100 ವರ್ಷಗಳ ಕಾಲ ಬದುಕಿದ್ರೂ ಉಪಯೋಗ ಇಲ್ಲ. ಆದ್ರೆ ಅಮರತ್ವದ ಬಗ್ಗೆ ತಿಳಿದಂತಹ ಒಂದು ದಿವಸದ ಬದುಕು ಕೂಡ ಸಾಕು, ಅದೇ ಉತ್ತಮವಾದದ್ದು ಅಂತಾರೆ. ಈ ಈ ಗಾಥೆ ಯಾವಾಗ ಹೇಳ್ತಾರೆ ಅಂತ ಹೇಳಿದ್ರೆ, ಕಿಸಾ ಗೌತಮಿಯ ಕತೆ, ನಮ್ಗೆಲ್ಲ ಗೊತ್ತಿರುವಂತಹ ಕತೆ. ಗೌತಮಿ ಅನ್ನುವಂತಹ ಒಬ್ಬಳು ಶ್ರಾವಸ್ತಿಯಲ್ಲಿ
ಅತ್ಯಂತ ಶ್ರೀಮಂತನ ಮಗಳಾಗಿರ್ತಾಳೆ. ಅವಳು ಎಷ್ಟು ಕೃಶವಾಗಿರ್ತಾಳೆ ಅಂತ ಹೇಳಿದ್ರೆ, ಅಷ್ಟು ಅಂದ್ರೆ ಕೃಶ ಅಂದ್ರೆ ತೆಳ್ಳಗೆ, ತುಂಬಾ ತೆಳ್ಳಗಿರ್ತಾಳೆ, ತುಂಬಾ ಸಣ್ಣಗಿರ್ತಾಳೆ. ಎಲ್ಲರೂ ಕೂಡ ಅವಳನ್ನ ಗೌತಮಿ ಅನ್ನೋದ್ ಬಿಟ್ಟು ಕೃಶ ಗೌತಮಿ ಅಂತ ಕರಿತಿರ್ತಾರೆ. ಕೃಶ ಅಂದ್ರೆ ತುಂಬಾ ಸಣ್ಣಗಾಗೋಗಿರುವಂತದ್ದು ಅಂತ, ಕೃಶವಾಗಿರುವುದು ಅಂತ ಹೇಳ್ತಾರಲ್ಲ ಅದು. ಆ ಕೃಶ ಅಂದ್ರೆ ಅತ್ಯಂತ ತೆಳ್ಳನೆಯ ಗೌತಮಿ, ಕೃಷ ಗೌತಮಿ, ಅದಾದ್ಮೇಲೆ ಅದು ಕಿಸ ಗೌತಮಿ ಆಗ್ಬಿಡುತ್ತೆ. ಹಾಗೆ ಆ ತೆಳ್ಳನೆಯ ಗೌತಮಿ ಅಂತ ಕರಿತಿರ್ತಾರೆ. ಅವಳಿಗೆ ಕಾಲಾನಂತರ ಅವಳು ವಿವಾಹದ ವೇಳೆ ಆದಾಗ ಒಬ್ಬ ಶ್ರೀಮಂತ ಯುವಕನೊಂದಿಗೆ ಅವನ ಮದ್ವೆ ಆಗತ್ತೆ. ಆ ನಂತರ ಆ ದಂಪತಿಗಳಿಗೊಂದು ಮಗು ಹುಟ್ಟುತ್ತೆ. ಅದಿನ್ನೂ ಅಂಬೆಗಾಲಿಡ್ತಾ ಇದ್ದಂತಹ ವಯಸ್ಸಿನಲ್ಲಿ ಆ ಮಗು ತೀರಿ ಹೋಗುತ್ತೆ. ಅದು ಸತ್ತು ಹೋಗ್ಬಿಡತ್ತೆ. ಅವಾಗ ಆ ಮಗುವನ್ನ ಏನೇ ಆದರೂ ನಾನು ಬದುಕಿಸ್ಕೋಬೇಕು ಅಂತ ಹೇಳಿ ಆಕೆ ಎಷ್ಟು ಜನರ ಹತ್ತಿರ ಆ ಮಗುವನ್ನ ತಗೊಂಡು ಹೋಗ್ತಾಳೆ, ದೇವಸ್ಥಾನಗಳಿಗೆ ತಗೊಂಡು ಹೋಗ್ತಾಳೆ. ಕೊನೆಗೆ ಒಬ್ರು ಹೇಳ್ತಾರೆ, ಬುದ್ಧರ ಹತ್ರ ತಗೊಂಡು ಹೋಗು, ಅವರು ಬದುಕಿಸ್ಲೂಬಹುದು ಅಂತ. ಆಗ ತಗೊಂಡ್ ಬಂದು ಅವರ ಪಾದಗಳ ಹತ್ರ ಹಾಕ್ತಾಳವಳು. ಆ ಕತೆ ನಮ್ಗೆ ಗೊತ್ತಿರುವಂತಹದ್ದು. ಆವಾಗ ಅವ್ರು ಹೇಳ್ತಾರೆ, ನೋಡು ಮಗು, ಸಾವಿಲ್ಲದ ಮನೆಯ ಸಾಸುವೆಯ ತಾ ಮಗಳೇ, ನಿನ್ನ ಮಗುವನ್ನ ಬದುಕಿಸ್ಕೊಡ್ತೀನಿ, ಔಷಧಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಈ ಮಗುವಿಗೆ ಔಷಧಿ ಅದರಿಂದ ಮಾಡ್ತೀನಿ ಎಂದಾಗೆ, ಅಂದ್ರೆ ಭವದ ಅನಾರೋಗ್ಯಕ್ಕೆ ಅವಳಿಗೆ ಔಷಧಿಯನ್ನ ಕೊಡ್ತಾರೆ. ಅಂದ್ರೆ ಆ ಮಗುವನ್ನ ಬದುಕಿಸೋದಿಲ್ಲ ಅವರು. ಆ ಅವಳಿಗೆ ಈ ಹುಟ್ಟಿದವರೆಲ್ಲರೂ ಕೂಡ ಸಾಯಬೇಕು ಅನ್ನುವ ಆ ಒಂದು ವಿಷಯವನ್ನ ಅರ್ಥ ಮಾಡಿಸ್ಲಿಕ್ಕೆ, ಅಂದ್ರೆ ಭವದ ಅನಾರೋಗ್ಯಕ್ಕೆ ಅವಳಿಗೆ ಔಷಧಿಯನ್ನ ಅವರು ಕೊಡ್ತಾರೆ. ಅಂದ್ರೆ ಅನಿತ್ಯತೆಯನ್ನ ಅರ್ಥ ಮಾಡಿಕೊಳ್ತಾಳೆ. ಪ್ರತಿ ಮನೆ ಮನೆಗೂ ಹೋಗಿ ಎಷ್ಟೊಂದು ಅನಿತ್ಯ ಇದು ಅನ್ನೋದು ಅವಳಿಗೆ ಅರ್ಥ ಆಗತ್ತೆ. ಆ ಕ್ಷಣ ಅದನ್ನ ಅರಿತು ಬಂದು ಅವ್ರನ್ನ ಕೇಳೋದಿಲ್ಲ, ಏನನ್ನೂ ಕೇಳಲ್ಲ. ಮಗುವನ್ನು ತಗೊಂಡು ಹೋಗಿ ಅದು ಏನ್ ಸಂಸ್ಕಾರ ಮಾಡ್ಬೇಕೋ ಮಾಡಿ ಬಂದು ಅವರ ಶಿಷ್ಯಳಾಗಿ ಹೋಗ್ತಾಳೆ ಅವಳು. ಅಂದ್ರೆ ಇಷ್ಟು ವರ್ಷಗಳ ಕಾಲ ಅವಳು ಬದುಕಿದಂತಹ ಶ್ರೀಮಂತಿಕೆಯ ಜೀವನಕ್ಕೂ ಈಗ ಅವಳು ಬದುಕುವಂತಹ ಕೆಲವೇ ದಿನಗಳ ಬದುಕಿಗೂ ಅಜಗಜಾಂತರವಾದಂತಹ ವ್ಯತ್ಯಾಸ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಅವಳು ಈಗ ದುಃಖ ನಿವಾರಣೆಯ ಕಡೆಗೆ ಹೊರಟ್ಲು. ದುಃಖ ನಿವಾರಣೆ ಹೇಗ ಮಾಡ್ಕೋಬೇಕು ಅನ್ನೋದನ್ನ ಅವಳು ಅರ್ಥ ಮಾಡ್ಕೊಂಡ್ಲು. ಬುದ್ಧರ ಧರ್ಮವನ್ನ ಅರ್ಥ ಮಾಡ್ಕೊಂಡ್ಲು. ಅದನ್ನ ಅರ್ಥ ಮಾಡ್ಕೊಂಡು ಅರಿತು ಅದನ್ನ ನಡೆಯೋದಕ್ಕೆ ಸಿದ್ಧಳಾಗಿ ಅವಳು ಬಂದು ಇಲ್ಲಿ ಭಿಕ್ಕುಣಿ ಆಗ್ತಾಳೆ. ಮುಂದೆ ಭಗವಾನ್ ಬುದ್ಧರು ಹೇಳ್ತಾರೆ, ಒಬ್ಬನು ಶತವರ್ಷಗಳ ಕಾಲ ಉತ್ತಮ ಧರ್ಮವನ್ನ ಅರಿಯದೆ ಜೀವಿಸಬಹುದು, ಆದರೆ ಉತ್ತಮ ಧರ್ಮವನ್ನ ದರ್ಶಿಸಿದ ನಂತರ ಒಂದೇ ಒಂದು ದಿನದ ಜೀವಿತ ಕೂಡ ಶ್ರೇಷ್ಠ ಅಂತ. ಅದಕ್ಕೂ ಕೂಡ ಒಂದು ಘಟನೆ ಕಾರಣ ಆಗಿರುತ್ತೆ. ಒಂದು ಊರು ಶ್ರಾವಸ್ತಿ, ನಮ್ಗೆ ಗೊತ್ತಿರುವಂತ ಊರಿನ ಹೆಸರು ಶ್ರಾವಸ್ತಿಯಲ್ಲಿ ದಂಪತಿಗಳಿಗೆ 7 ಜನ ಗಂಡು ಮಕ್ಕಳು ಮತ್ತು 7 ಜನ ಹೆಣ್ಮಕ್ಳು ಇರ್ತಾರೆ. ಎಲ್ರಿಗೂ ಕೂಡ ವಿವಾಹ ಆಗಿರುತ್ತೆ. ಎಲ್ರನ್ನೂ ಒಳ್ಳೆಯ ಮನೆಗಳಿಗೆ ತಂದು ಕೊಟ್ಟಿರ್ತಾರೆ. ಎಲ್ರೂ ಒಳ್ಳೆಯ ಮನೆಯಿಂದ ತಂದಿರ್ತಾರೆ. ಹಾಗಾಗಿ ಎಲ್ರೂ ಚೆನ್ನಾಗೇ ಇರ್ತಾರೆ. ಆದ್ರೆ ವಯಸ್ಸು ಆಗಿದ್ರಿಂದ ತಂದೆ ತೀರಿ ಹೋಗ್ತಾನೆ. ತಾಯಿ ಮಾತ್ರ ಉಳಿತಾಳೆ. ಅಪಾರವಾದಂತಹ ಆಸ್ತಿ ಇರುತ್ತೆ ಅವರಿಗೆ. ಅವಾಗ ಏನ್ ಮಾಡ್ತಾರೆ, ಒಂದಷ್ಟು ದಿವಸ ಕಳೆದ ನಂತರ ಮಕ್ಕಳೆಲ್ಲ, ಅಂದ್ರೆ 7 ಹೆಣ್ಣು ಮತ್ತೆ 7 ಗಂಡು ಮಕ್ಳು ಇರ್ತಾರಲ್ಲ, ಅವ್ರೇನ್ ಮಾಡ್ತಾರೆ, ಈ ಮಕ್ಕಳ ಬಂದು ತಾಯಿಗೆ, ನೀವೆಲ್ರಿಗೂನು ಸಮಪಾಲನ ಕೊಟ್ಬಿಡು, 7 ಜನಕ್ಕೆ ಮತ್ತೆ 7 ಜನ ಹೆಣ್ಮಕ್ಳಿಗೆ. ನಾವ್ ಇಷ್ಟೊಂದ್ ಜನ ಇದೀವಲ್ವಾ, ನಾವೆಲ್ರೂ ಕೂಡ ನಿನ್ನನ್ನ ಚೆನ್ನಾಗಿ ನೋಡ್ಕೊಳ್ತೇವೆ ಅಂತ ಹೇಳ್ತಾರೆ. ಅದು ಒಂದ್ಸರ್ತಿ ಹೇಳಲ್ಲ, ಪದೇ ಪದೇ ಸಿಕ್ಕಾಗಲೆಲ್ಲ ಹೇಳೋದು. ನಾವು ನಿನ್ನ ನೋಡ್ಕೋತೀವಲ್ಲ, ಇಷ್ಟ ಆಸ್ತಿ ಇಟ್ಕೊಂಡು ನೀನೊಬ್ಳ ಯಾಕೆ ಓದಾಡ್ತೀಯ, ನಮ್ಗೆ ಕೊಟ್ಬಿಡು, ನಾವು ನೋಡ್ಕೊಳ್ತೇವೆ ಅದನ್ನ ಅಂತ. ಅವಾಗೇನಾಗತ್ತೆ, ಆ ತಾಯಿಗೆ ಇಷ್ಟೇ ಆದ್ರೂ ಮಕ್ಳು, ನಾನ್ ನೋಡ್ಕೊಂಡ್ರೇನೋ ಅವ್ರು ನೋಡ್ಕೊಂಡ್ರೆ ಏನೋ, ಅವ್ರಿಗೆ ಕೊಟ್ಬಿಡೋಣ, ಎಲ್ಲ ನನ್ನ ಮಕ್ಕಳೇ ಅಲ್ವೇ ಅನ್ನುವ ಆ ಒಂದ್ ಇದ್ರಿಂದ ಆ ಮಕ್ಕಳ ಮಾತನ್ನ ನಂಬಿ ಎಲ್ಲ ಆಸ್ತಿಯನ್ನ, ಸಂಪೂರ್ಣ ಆಸ್ತಿಯನ್ನ 7 ಜನ ಗಂಡು ಮಕ್ಕಳು ಮತ್ತೆ 7 ಜನ ಹೆಣ್ಣು ಮಕ್ಕಳಿಗೆ ಹಂಚಿಕೊಟ್ಬಿಡ್ತಾಳೆ. ಎಲ್ರಿಗೂ ಕೊಟ್ಬಿಡ್ತಾಳೆ. ಕೊಟ್ಟ ನಂತರ ಏನ್ ಮಾಡ್ತಾಳೆ, ದೊಡ್ಡ ಮಗನ ಹತ್ತಿರ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅವಾಗ ಏನಾಗತ್ತೆ, ಸ್ವಲ್ಪ ದಿನ ಕಳೆದ ಮೇಲೆ ಸೊಸೆ ಶುರು ಮಾಡ್ತಾಳೆ. ಏನಂತ, ನಮ್ಗೇನ್ 2 ಪಾಲು ಕೊಟ್ಟಿದಾರಾ, ಇವ್ರನ್ನ ನಾವ್ ಯಾಕೆ ನೋಡ್ಕೋಬೇಕು, ಬರೀ ನಮ್ಗೂ ಎಲ್ರಂಗ ಒಂದೇ ಪಾಲು ಕೊಟ್ಟಿರೋದು ಅನ್ನುವಂತಹ ಮಾತನಾಡೋದಕ್ಕೆ ಶುರು ಮಾಡ್ತಾಳೆ. ಇವಳಿಗೆ ಬೇಜಾರಾಗತ್ತೆ ತಾಯಿಗೆ. ಸರಿ, 2ನೇ ಮಗನ ಹತ್ರ ಹೋಗೋಣ ಅಂತ ಹೋಗ್ತಾಳೆ. 2ನೇ ಮಗನ ಹತ್ರ ಹೋದ್ರೆ ಒಂದ್ ಸ್ವಲ್ಪ ದಿನ ನೋಡ್ಕೊಳ್ತಾರೆ. ಆಮೇಲೆ ಅಲ್ಲೂ ಚುಚ್ಚು ಮಾತುಗಳು ಶುರು ಆಗತ್ತೆ. ಅಲ್ಲಿಂದ 3, ಅಲ್ಲಿಂದ 4, ಕೊನೆಗೆ ಹೆಣ್ಮಕ್ಳು, ಹೀಗೆ ಎಲ್ಲಾ ಕಡೆನೂ ಹೋಗ್ತಾಳೆ ಅವಳು. ಎಲ್ಲಿ ಹೋದ್ರೂ ಅವಳಿಗೆ ಗೌರವ ಅನ್ನೋದು ಸಿಗೋದಿಲ್ಲ. ಆಗ ಆಕೆಗೆ ಅರ್ಥ ಆಗತ್ತೆ, ಹಣ
ಎಷ್ಟು ಅಮುಖ್ಯ, ಆದ್ರೆ ಮಾನವತೆ ಅನ್ನೋದು ಬಹಳ ಮುಖ್ಯ ಅಂತ ತಿಳ್ಕೊಳ್ತಾಳೆ. ಎಲ್ಲೂ ಗೌರವ ಸಿಗದೆ ಇದ್ದಾಗ ಬಹಳ ನೊಂದು ಬಿಡ್ತಾಳವಳು. ಆದ್ರೆ ವಯಸ್ಸು ಆಗಿದೆ ಅಂಥವಳು ತಾನು ಭಿಕ್ಕುಣಿ ಆಗ್ಬಿಡ್ತೀನಿ ಅಂತ ಹೇಳಿ ಬಂದು ಒಂದು ಬೌದ್ಧ ಮಠಕ್ಕೆ ಬಂದು ಸೇರ್ಕೊಳ್ತಾಳೆ. ಅಲ್ಲಿ ಇವಳ ಕಥೆಯನ್ನೆಲ್ಲ ಕೇಳಿದಂತಹ ಅವರು ಆಯ್ತು ಸೇರ್ಕೊ ಅಂತ ಅವ್ರನ್ನ ಸೇರಿಸ್ತಾರೆ. ವಯಸ್ಸಾಗಿದೆ ಆಕೆಗೆ, ಆದ್ರೂ ಆಕೆ ಯಾವತ್ತು ಸೋಮಾರಿ ಅಲ್ಲ. ಅವಳೇನ್ ಮಾಡ್ತಾಳೆ, ಭಿಕ್ಕುಣಿಯರು ಹೇಗೆ ಜೀವನ ಮಾಡ್ಬೇಕೋ ಅದೇ ರೀತಿಯಲ್ಲಿ ಜೀವನವನ್ನ ಸಾಗಿಸೋದಕ್ಕೆ ಶುರು ಮಾಡ್ತಾಳೆ. ಅಂದ್ರೆ ಭಿಕ್ಕುಣಿಯರಿಗೆ ಸಾಕಷ್ಟು ನಿಯಮಗಳನ್ನ ಹೇಳ್ತಾರೆ. ಅದೇ ನಿಯಮಗಳನ್ನ ಇವಳು ವಯಸ್ಸಾಗಿದ್ರು ಕೂಡ ಎಲ್ಲ ನಿಯಮಗಳನ್ನು ವಿಶದವಾಗಿ ಅರ್ಥ ಮಾಡಿಕೊಂಡು ಅದನ್ನ ತಿಳ್ಕೊಂಡು ಅದರಂತೆ ನಡ್ಕೊಳ್ತಾಳೆ. ಇಡೀ ರಾತ್ರಿ ಅವಳೇನ್ ಮಾಡ್ತಾಳೆ, ಧ್ಯಾನದಲ್ಲಿ ಕಳೆಯೋದು, ಮತ್ತೆ ಹಗಲೆಲ್ಲ ತನ್ನ ಏನು ಕರ್ತವ್ಯ ಇದೆ ಅದನ್ನ ಮಾಡೋದು, ಬೇರೆ ಜನರಿಗೂ ಕೂಡ ಸಹಾಯ ಮಾಡೋದು, ತನ್ನ ನಿಯಮದ ಪ್ರಕಾರ ತಾನು ಹೇಗೆ ಬದುಕಬೇಕೋ ಹಾಗೆ ಕೂಡ ಬದುಕೊಂಡು ಆ ರೀತಿಯಾಗಿ ಧ್ಯಾನ ಮಾಡ್ತಾಳೆ. ಅವಳು ಬರೀ ರಾತ್ರಿ ಇಡೀ ಕೂತು ಧ್ಯಾನ ಮಾಡೋದು ಒಂದೇ ಅಲ್ಲ, ಕೂತಾಗ ಧ್ಯಾನ ಮಾಡ್ತಾಳೆ, ನಡೆಯುವಾಗ ಧ್ಯಾನ ಮಾಡ್ತಾಳೆ, ಊಟ ಮಾಡುವಾಗ ಧ್ಯಾನದಲ್ಲಿ ಅಂದ್ರೆ ಅದನ್ನೇ ಗಮನಿಸಿ ನೋಡ್ತಾ ಊಟ ಮಾಡುವಂತಹದ್ದು ಕ್ರಿಯೆ ಮಾಡ್ತಾಳೆ. ಏನು ಮಾಡಿದ್ರು ಕೂಡ ಅರಿವಿನಿಂದ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ತಾಳೆ. ಹಾಗೆ ಮಾಡಿದಾಗ ತೀವ್ರವಾದ ಅರಿವಿನ ಸಾಧನೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸದಾಕಾಲ ಧರ್ಮ ಪಾಲನೆ ಒಂದೇ ಅವಳ ಗುರಿ ಆಗಿರತ್ತೆ. ಆ ರೀತಿಯಾಗಿ ಅವಳು ಜೀವನವನ್ನ ನಡೆಸ್ತಾಳೆ. ಅಂದ್ರೆ ಧರ್ಮ ಚಿಂತನೆ ಮತ್ತು ಧರ್ಮ ಸಾಕ್ಷಾತ್ಕಾರ ಇವುಗಳಲ್ಲಿ ನಿರತಳಾಗ್ತಾಳೆ. ಸದಾಕಾಲ ಧರ್ಮದ ಬಗ್ಗೆ ಬಿಟ್ಟು ತನ್ನ ಹಿಂದಿನ ಆ ಜನ್ಮದಲ್ಲಿ ತನ್ನ ಹಿಂದಿನ ಏನೇನು ನಡೀತೋ ಅದು ಯಾವುದರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ, ಏನನ್ನೂ ಯೋಚನೆ ಮಾಡೋದಿಲ್ಲ. ಸದಾಕಾಲ ಧರ್ಮದ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾ ತೀವ್ರವಾದ ಅರಿವಿನಿಂದ ಸದಾ ಧರ್ಮದ ಪಾಲನೆ ಮಾಡ್ತಾ ಧರ್ಮ ಸಾಕ್ಷಾತ್ಕಾರದಲ್ಲಿ ನಿರತಳಾಗ್ತಾಳೆ. ಕೊನೆಗೆ ಅವಳ ಅರ್ಹತೆ ಕೂಡ ಆಗ್ಬಿಡ್ತಾಳೆ. ಇದು ಸಾಧ್ಯವಾದದ್ದು ಧಮ್ಮ ದರ್ಶನದಿಂದ. ಅಂದ್ರೆ ಈ ಎಷ್ಟು ಸಾವಿರ ಪದಗಳನ್ನ ಕೇಳೋದು ಅಥವಾ 1000 ದಿವಸ ಶ್ರೀಮಂತರಾಗಿ ಅಥವಾ ಹೇಗೋ ಬದುಕೋದಕ್ಕಿಂತ ಈ ರೀತಿಯಾಗಿ ಅಂದ್ರೆ ಧರ್ಮದ ಅಡಿಯಲ್ಲಿ ಬದುಕುವಿಕೆ ಇದೆಯಲ್ಲ, ಅದು ಕೆಲವೇ ದಿವಸಗಳಾದ್ರೂ ಕೂಡ ಅತ್ಯಂತ ಒಳ್ಳೆಯ ಪ್ರಭಾವವನ್ನ ಬೀರುತ್ತೆ. ದುಃಖದಿಂದ ಬಿಡುಗಡೆಯ ಮಾರ್ಗಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗತ್ತೆ. ಧರ್ಮದಿಂದ ನಾವು ಬಾಳಿದಾಗ ಮಾತ್ರವೇ ನಮ್ಮ ಉದ್ಧಾರ ಸಾಧ್ಯ. ಹಾಗಾಗಿ ಸಹಸ್ರ ವರ್ಗ ಅನ್ನುವಂತಹದ್ದನ್ನ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದ್ರೆ ಸಾವಿರ ಬೇಡದ ಪದಗಳನ್ನ ಕೇಳುವುದಕ್ಕಿಂತ ಪ್ರಮುಖವಾಗಿ ಕೇಳಬೇಕಾದ ಕೆಲವೇ ಪದಗಳನ್ನ ಕೇಳುವಂತಹದ್ದು ಅತ್ಯಂತ ಒಳ್ಳೆಯದು ಅನ್ನುವಂತಹ ಮಾತನ್ನ ಈ ಇಡೀ 14 ಗಾಥೆಗಳಲ್ಲಿ ಕೂಡ ಭಗವಾನ್ ಬುದ್ಧರು ತಿಳಿಸಿಕೊಡ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಧಮ್ಮಪದ ಇದೆಯಲ್ಲ, ಅತ್ಯಂತ ಸರಳ ಸಾಧನೆಯ ಮಾರ್ಗವಾಗಿ ಬುದ್ಧರು ಪ್ರತಿಯೊಬ್ಬರಿಗೂ ಕೊಡ್ತಾರೆ. ನನ್ನ ಕೈಲಿ ಆಗದೇ ಇಲ್ಲ ಇದನ್ನ ನಡೆಸೋದಿಕ್ಕೆ ಅನ್ನುವಂತಹ ಯಾವುದನ್ನು ಕೂಡ ಕೊಡೋದಿಲ್ಲ. ಅತ್ಯಂತ ಸರಳ ಸಾಧನೆಯ ಪಥಗಳನ್ನ, ಅದು ಎಲ್ಲರ ಬುದ್ಧರ ಅನುಶಾಸನ ಅಂತ ಹೇಳ್ತಾರೆ ಭಗವಾನ್ ಬುದ್ಧರು. ಯಾವುದದು ಎಲ್ಲ ಬುದ್ಧರ ಅನುಶಾಸನವನ್ನ ನಾನು ಹೇಳ್ತೀನಿ ಅಂತ ಹೇಳಿ 4 ಸಾಲುಗಳ ಶ್ಲೋಕವನ್ನ ಹೇಳ್ತಾರೆ. ಏನಪ್ಪಾ ಶ್ಲೋಕ ಅಂತ ಹೇಳಿದ್ರೆ, ಸಬ್ಬ ಪಾವಸ್ಸ ಅಕರಣಂ ಕುಶಲಸ್ಸ ಉಪಸಂಪದ ಸಚಿತ್ತ ಪರಿಯೋದಪನಂ ಏತಂ ಬುದ್ಧಾನುಶಾಸನಂ ಅಂತ ಹೇಳ್ತಾರೆ. ಹಂಗಂದ್ರೆ ಅದರ ಅರ್ಥ ಸಬ್ಬ ಪಾವಸ್ಸ ಅಕರಣಂ ಅಂದ್ರೆ ಯಾವುದೇ ರೀತಿಯ ಪಾಪವನ್ನ ಮಾಡದೇ ಇರುವಂತಹದ್ದು, ಅಂದ್ರೆ ಯಾವುದೇ ರೀತಿಯ ಕೆಟ್ಟ ಕೆಲಸವನ್ನ ಮಾಡದೆಯೇ ಇರುವುದು ಅನ್ನೋದು ಮೊದಲನೇ ಲೈನು. ಎರಡನೇದು ಕುಶಲಸ್ಸ ಉಪಸಂಪದ ಅಂದ್ರೆ ಅತ್ಯಂತ ಒಳ್ಳೆತನವನ್ನ ನಾವು ಹೆಚ್ಚು ಬೆಳೆಸಿಕೊಳ್ಳುವುದು, ಒಳ್ಳೆಯದಾಗಿಯೇ ಬದುಕುವುದು. ಆ ಕುಶಲತೆಯನ್ನ ಸಂಪಾದನೆ ಮಾಡ್ಕೊಳ್ಬೇಕು ನಾವು ಅಂತ ಹೇಳ್ತಾರೆ. ಒಳ್ಳೆಯತನವನ್ನ ಸಂಪಾದನೆ ಮಾಡೋದು, ಬರೀ ಪಾಪ ಮಾಡ್ದಲೇ ಇದ್ರೆ ಸಾಲಲ್ಲ, ಒಳಿತನ್ನ ಕೂಡ ಮಾಡೋದನ್ನ ನಾವು ಕಲ್ತ್ಕೊಳ್ಬೇಕು ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಸಚಿತ್ತ ಪರಿಯೋದಪನಂ ಅಂತಾರೆ. ಅಂದ್ರೆ ತನ್ನ ಮನಸ್ಸನ್ನ ತಾನು ಸದಾಕಾಲ ಶುದ್ಧೀಕರಿಸಿಕೊಳ್ಳಬೇಕು. ಬರಿಯ ಪಾಪವನ್ನು ಮಾಡೋದು ಬಿಟ್ರೆ ಸಾಲದು, ಒಳ್ಳೆಯದನ್ನ ಮಾಡೋದನ್ನ ಕಲ್ತ್ರೆ ಸಾಲದು. ಮನಸ್ಸನ್ನ ಸದಾಕಾಲ ಗಮನದಲ್ಲಿ ಇಟ್ಟುಕೊಂಡು ಯಾವಾಗ್ಲೂ ಮನಸ್ಸನ್ನ ನೋಡ್ತಾ ಅದನ್ನ ಪರಿಶುದ್ಧ ಮಾಡ್ಕೊಳ್ತಾ ಇರುವಂತಹದ್ದು, ಅದನ್ನ ಶುದ್ಧೀಕರಿಸುವುದು. ಇದು ಎಲ್ಲ ಬುದ್ಧರ ಅನುಶಾಸನ ಅಂತ ಹೇಳ್ತಾರೆ. ನನ್ನ ಅನುಶಾಸನ ಅಂತ ಬುದ್ಧರು ಹೇಳೋದಿಲ್ಲ. ಪ್ರತಿಯೊಬ್ಬ ಬುದ್ಧರ ಅನುಶಾಸನ ಇದೆ. ಯಾವುದು ಅಂದ್ರೆ ಎಲ್ಲ ಪಾಪವನ್ನ ಮಾಡದೇ ಇರುವುದು, ಒಳ್ಳೆಯತನವನ್ನ ಬೆಳೆಸಿಕೊಳ್ಳುವುದು, ಮನಸ್ಸನ್ನ ಶುದ್ಧೀಕರಿಸುವುದು,
ಇವಿಷ್ಟು ಕೂಡ ಬುದ್ಧರ ಅನುಶಾಸನ ಅಂತ ಹೇಳ್ತಾರೆ. ಅಂದ್ರೆ ಹೀಗೆ ಅತ್ಯಂತ ಸರಳವಾದಂತಹ, ಸಾರಭರಿತವಾದಂತಹ, ಸದಾಕಾಲ ಸಾಧಕರಿಗೆ ಆನಂದವನ್ನೇ ಹೊತ್ತು ತರುವಂತಹ, ನಮ್ಮನ್ನ ಅತ್ಯಂತ ಉನ್ನತ ಸ್ಥಿತಿಗೆ ಕರೆದುಕೊಂಡು ಹೋಗುವಂತಹ, ನಮ್ಮೆಲ್ಲರ ದೌರ್ಬಲ್ಯಗಳನ್ನ ನಾಶಪಡಿಸುವಂತಹ, ನಮ್ಮ ಮನಸ್ಸನ್ನ ಸ್ಥಿರಗೊಳಿಸುವಂತಹ, ನಮ್ಮ ಚಿತ್ತವನ್ನ ಶುದ್ಧಿ ಮಾಡುವಂತಹ, ಹಾಗೂ ನಮ್ಮನ್ನ ಎಲ್ಲ ಬಂಧನಗಳಿಂದ ಬಿಡುಗಡೆಗೊಳಿಸಬಲ್ಲಂತಹ ಗಾಥೆಗಳನ್ನ ನಾವು ಇಷ್ಟು ದಿವಸಗಳ ಕಾಲ ತಿಳ್ಕೊಳ್ತಾ ಇದ್ವಿ. ಅಂದ್ರೆ ನಾವು ಪ್ರಾರಂಭ ಮಾಡಿದ ಆ ದಿವಸಗಳಿಂದ ಇದು ಇಲ್ಲಿಯವರೆಗೂ ಕೂಡ ನಾವು ತಿಳ್ಕೊಂಡಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಸರಳವಾದದ್ದು, ಸಾರಭರಿತವಾದದ್ದು, ಆನಂದವನ್ನೇ ನಮಗೆ ತರುವಂತಹದ್ದು, ನಮ್ಮನ್ನ ಅತ್ಯಂತ ಉನ್ನತ ಸ್ಥಿತಿಗೆ ಏರಿಸುವಂತಹದ್ದು, ನಮ್ಮ ದೌರ್ಬಲ್ಯಗಳನ್ನೆಲ್ಲ ನಾಶ ಮಾಡುವಂತಹದ್ದು, ನಮ್ಮ ಮನಸ್ಸನ್ನ ಸ್ಥಿರಗೊಳಿಸುವಂತಹದ್ದು, ಹಾಗೂ ನಮ್ಮ ಚಿತ್ತವನ್ನ ಶುದ್ಧಿ ಮಾಡುವಂತಹ, ಹಾಗೂ ನಮ್ಮನ್ನ ದುಃಖದ ಬಂಧನದಿಂದ ಬಿಡುಗಡೆಗೊಳಿಸಬಲ್ಲಂತಹ ಗಾಥೆಗಳನ್ನ ನಾವು ಇದುವರೆಗೂ ಕೂಡ ತಿಳ್ಕೊಂಡ್ವಿ. ಇದು ಧಮ್ಮಪದದ ಒಂದು ವಿಷಯ. ಎಲ್ಲಿ ಭಗವಾನ್ ಬುದ್ಧರ ಬೋಧನೆಯನ್ನ ಜನ ಅರ್ಥ ಮಾಡ್ಕೊಳ್ತಾರೋ ಅಲ್ಲೆಲ್ಲ ಮಾನವರ ಏಳಿಗೆ ಆಗ್ತಾ ಇರುತ್ತೆ. ಯಾಕೆಂದ್ರೆ ಯಾವ ತಪ್ಪು ಆಗೋದಿಲ್ಲ. ಎಲ್ಲರೂ ಒಳ್ಳೆಯವರೇ ಆಗಿದ್ದಾಗ ತಪ್ಪು ಮಾಡೋರು ಯಾರಿದ್ದಾರೆ? ಎಲ್ಲರ ಮನಸ್ಸು ಶುದ್ಧವಾಗಿದ್ದಾಗ ಎಂತಹ ಸ್ವರ್ಗ ಅದು. ಹಾಗೆ ಅಲ್ಲೆಲ್ಲ ಮಾನವರ ಏಳಿಗೆ ಆಗ್ತಾ ಇರುತ್ತೆ, ಶಾಂತಿ ನೆಲೆಸುತ್ತೆ, ಸುಭಿಕ್ಷತೆ ನೆಲೆಸುತ್ತೆ. ಅಂಥ ಕಡೆ ಮಳೆ ಬೆಳೆ ಕೂಡ ಚೆನ್ನಾಗಾಗತ್ತೆ. ಯಾಕೆ ಅಂತಂದ್ರೆ ಎಲ್ಲವೂ ಒಳ್ಳೆಯದೇ ಇದ್ದಾಗ ಪ್ರಕೃತಿ ಕೂಡ ನಮಗೆ ತನ್ನ ಒಳಿತನ್ನ ಕೊಡುತ್ತೆ, ತಾನು ಅತ್ಯಂತ ಒಳಿತನ್ನ ನಮಗೆ ದಾನ ಮಾಡತ್ತೆ, ಹಾಗಿರತ್ತೆ. ಹಾಗಾಗಿ ತಿಳಿದವರು ಹೇಳ್ತಾರೆ, ಎಲ್ಲಿ ಭಗವಾನ್ ಬುದ್ಧರ ಆಚರಣೆ, ಬೋಧೆಗಳ ಆಚರಣೆ ಎಲ್ಲಿರುತ್ತೋ, ಎಲ್ಲಿ ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ ಯಾರ ಜನ ಅದನ್ನ ಆಚರಣೆಗೆ ತರ್ತಾರೋ ಅಲ್ಲಿ ಸೂರ್ಯ ಚಂದ್ರರು ಸ್ಪಷ್ಟವಾಗಿ ಪ್ರಕಾಶ ಬೀರುತ್ತಾರೆ. ಅಂದ್ರೆ ಯಾವ ವೇಳೆಯಲ್ಲಿ ಏನೇನು ಘಟಿಸಬೇಕು ಅದೇ ಘಟಿಸುತ್ತೆ ಅಂತ ಹೇಳಿ ಅರ್ಥ. ಅಂದ್ರೆ ಹೇಗೆ ಪ್ರಕೃತಿ ತನ್ನನ್ನ ತಾನು 3-4 ತಿಂಗಳಿಗೊಮ್ಮೆ ಬದಲಾಯಿಸ್ತಾ ಹೋಗ್ತದೋ ಅದೆಲ್ಲವೂ ಕೂಡ ಸಕಾಲದಲ್ಲಿ ಸರಿಯಾಗಿ ನಡ್ಕೊಂತ ಹೋಗುತ್ತೆ ಅಂತ ಅರ್ಥ. ಅಂದ್ರೆ ಸೂರ್ಯ ಚಂದ್ರರು ಸ್ಪಷ್ಟವಾಗಿ ಪ್ರಕಾಶ ಬೀರುತ್ತಾರೆ. ಗಾಳಿ ಹಾಗೂ ಮಳೆಗಳು ಸುವ್ಯವಸ್ಥಿತವಾಗಿ ಕಾಲ ಕಾಲಕ್ಕೆ ಬೀಸುತ್ತದೆ. ಅಂದ್ರೆ ಒಳ್ಳೆ ಗಾಳಿ ಯಾವಾಗ ಬೀಸ್ಬೇಕೋ ಅವಾಗ ಬೀಸುತ್ತೆ. ಮಳೆ ಕಾಲ ಕಾಲಕ್ಕೆ ಬರುತ್ತೆ. ಅಂದ್ರೆ ಯಾವಾಗ ಮಳೆಗಾಲವೋ ಆಗ ಮಾತ್ರ ಮಳೆ ಬರುತ್ತೆ. ಅಲ್ಲಿ ಪ್ರಕೃತಿಕ ವಿಕೋಪಗಳು ಇರುವುದಿಲ್ಲ. ಯಾಕೆ ಅಂತಂದ್ರೆ ಜನ ಎಲ್ಲ ಆನಂದವಾಗಿದ್ದಾಗ ಪ್ರಕೃತಿ ಕೂಡ ತಾನೂ ಆನಂದವಾಗಿರ್ತಾಳೆ. ಯಾಕೆಂದ್ರೆ ಪ್ರಕೃತಿಯನ್ನ ಹಾಳು ಮಾಡುವ ಜನ ಅಲ್ಲಿರೋದಿಲ್ಲ. ಹಾಗಾಗಿ ಪ್ರಕೃತಿಯು ಆನಂದದಿಂದ ಹೇಗಿರ್ಬೇಕೋ ಹಾಗೆ ಆ ಜನರನ್ನ ಇಡ್ಲಿಕ್ಕೆ ಆ ಇಡೀ ಪರಿಸರವನ್ನ ಸರಿಯಾಗಿ ಇಟ್ಟಿರ್ತಾಳೆ ಅನ್ನೋದನ್ನ ಹೇಳ್ತಾರೆ ಅಲ್ಲಿ. ಅಲ್ಲಿ ಪ್ರಾಕೃತಿಕ ವಿಕೋಪಗಳು ಇರುವುದಿಲ್ಲ. ಅಲ್ಲಿಯ ಜನತೆ ಶೀಲವಂತರಾಗಿರ್ತಾರೆ, ನಿಜವಾದ ಧಾರ್ಮಿಕ ಜೀವನ ನಡೆಸ್ತಾರೆ. ಇದನ್ನ ಧಾರ್ಮಿಕ ಜೀವನ ಅಂತ ಕರೆಯೋದು. ಅಂದ್ರೆ ತಾನೂ ಬದುಕಬೇಕು, ಪ್ರತಿಯೊಬ್ಬರು ಬದುಕುವಂತೆ ನಾವು ನೋಡ್ಕೊಳ್ಬೇಕು. ಅದನ್ನ ಧಾರ್ಮಿಕ ಜೀವನ ಅಂತ ಹೇಳಿ ಕರೀತಾರೆ. ಅಲ್ಲಿ ಸಹೃದಯತೆ ತಾಂಡವಾಡ್ತಾ ಇರುತ್ತೆ. ಅಂದ್ರೆ ಎಲ್ಲರೂ ಹೃದಯವಂತರೆ, ಎಲ್ಲರೂ ಸಹೃದಯರೇ ಆಗಿದ್ದಾಗ ಸಹೃದಯತೆ ತಾಂಡವಾಡ್ತಾ ಇರುತ್ತೆ. ಜನತೆ ಅತ್ಯಂತ ಧರ್ಮವಂತರಾಗಿರ್ತಾರೆ. ಧರ್ಮವಂತರಾಗಿದ್ದಾಗ ಆಗುವ ಒಂದು ಉಪಕಾರ ಏನು ಅಂದ್ರೆ ಸಂತೃಪ್ತಿ. ಜನ ಸಂತೃಪ್ತರಾಗಿರ್ತಾರೆ. ಯಾವುದೇ ಅತಿ ಆಸೆ, ದುರಾಸೆ ಯಾವುದೂ ಇರೋದಿಲ್ಲ. ಸಂತೃಪ್ತ ಜನತೆ ಅಂದ್ರೆ ಕೆಟ್ಟದ್ದೇನೂ ನಡೆಯೋದೇ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಸಮಪಾಲು, ಸಮಬಾಳು, ಇಂತಹ ಒಂದು ಸ್ಥಿತಿ ಅಲ್ಲಿ ಇರತ್ತೆ. ಏಕೆಂದ್ರೆ ಭಗವಾನ್ ಬುದ್ಧರ ಬೋಧೆಗಳು ಆ ರೀತಿ ಇದೆ. ಹಾಗೆ ಎಲ್ರೂ ಕೂಡ ಅದೇ ರೀತಿಯಲ್ಲಿ ನಡ್ಕೊಳ್ತಾರೆ. ಹಾಗಿದ್ದಾಗ ಪ್ರಕೃತಿ ಕೂಡ ಅಂತಹ ದೇಶಕ್ಕೆ, ಅಂತಹ ಜನತೆಗೆ ತನ್ನ ಸಹಾಯವನ್ನ ತಾನು ನೀಡ್ತಾ ಹೋಗ್ತಾಳೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಧಮ್ಮಗಾಥೆಗಳ ಆಚರಣೆ ಮುಖ್ಯ ಆಗತ್ತೆ. ಬರೀ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಧಮ್ಮಗಾಥೆಗಳ ಆಚರಣೆ ಅತ್ಯಂತ ಮುಖ್ಯ ಆಗತ್ತೆ. ಈ ಎಲ್ಲ ಗಾಥೆಗಳು ಕೂಡ ಅಂದ್ರೆ ಇದುವರೆಗೂ ನಾವು ತಿಳ್ಕೊಂಡಿದ್ದು ಇನ್ನ ಬಹಳ ಇದೆ. ಅದೆಲ್ಲವೂ ಕೂಡ ಬುದ್ಧ ಭಗವಾನರಿಂದ ನೇರವಾಗಿ ನುಡಿಯಲ್ಪಟ್ಟದ್ದು, ಅವರ ಬಾಯಿಂದ ಬಂದಂತಹ ಗಾಥೆಗಳ ಇವೆಲ್ಲವೂ ಕೂಡ. ಅಂದ್ರೆ ಇವೆಲ್ಲವೂ ಕೂಡ ಸಮ್ಯಕ್ ದೃಷ್ಟಿಕೋನವನ್ನ ನೀಡುವಂತಹ ಶಕ್ತಿ ಈ ಗಾಥೆಗಳಿಗೆ ಇದೆ. ಸಮ್ಯಕ್ ದೃಷ್ಟಿಕೋನ ಅದನ್ನ ನೀಡುತ್ತೆ. ಈ ಗಾಥೆಗಳನ್ನ ಅರ್ಥ ಮಾಡ್ಕೊಳ್ಬೇಕು.
ಅದು ಹೇಗಿದೆ ಹಾಗೆ ಆಚರಣೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಎಲ್ಲ ಗಾಥೆಗಳನ್ನ ಅರ್ಥ ಮಾಡಿಕೊಂಡು ಅದರಂತೆ ಆಚರಣೆ ಮಾಡಿದಾಗ ಏನಾಗತ್ತೆ, ನಮ್ಮಲ್ಲಿ ಸಚ್ಚಾರಿತ್ರ ರೂಪುಗೊಳ್ಳುತ್ತೆ. ಯಾಕೆಂದ್ರೆ ಪರಮ ಶ್ರೇಷ್ಠವಾದಂತಹ ಜ್ಞಾನ ಈ ಒಂದು ಗಾಥೆಗಳಲ್ಲಿ ಅಡಗಿದೆ. ಏನೋ ಸುಮ್ಮನೆ ಹೇಳಿರುವಂತ ಗಾಥೆಗಳಲ್ಲ ಇವು. ಒಂದೊಂದು ಗಾಥೆಯೂ ಕೂಡ ಪರಮ ಶ್ರೇಷ್ಠವಾದ ಜ್ಞಾನವನ್ನ ತಮ್ಮಲ್ಲಿ ಹುದುಗಿಸ್ಕೊಂಡಿದ್ದಾವೆ. ಇವುಗಳೆಲ್ಲವನ್ನ ಅಂದ್ರೆ ಈ ಧಮ್ಮಪದದ ಗಾಥೆಗಳನ್ನ ಆಚರಣೆಗೆ ತಂದಾಗ ಅವು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ದಾರಿದೀಪ ಆಗತ್ತೆ. ಅಂದ್ರೆ ನಾವು ಯಾವ ದಿಕ್ಕಲ್ಲಿ ನಡಿಬೇಕು ಅನ್ನೋದನ್ನ ಸ್ಪಷ್ಟವಾಗಿ ನಮ್ಗೆ ತಿಳಿಸ್ಕೊಡುತ್ತೆ ಈ ಗಾಥೆಗಳೆಲ್ಲವೂ ಕೂಡ. ಅವಾಗ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಅತ್ಯಂತ ಶಾಂತಿಯಿಂದ ಇರ್ತೇವೆ, ಅತ್ಯಂತ ಸಮಾಧಾನದಿಂದ ಇರ್ತೇವೆ. ಸಾಧನೆ ಅಂತೂ ಕಂಟಿನ್ಯೂಸ್ ಆಗಿ ಅಂದ್ರೆ ನಿರಂತರವಾಗಿ ಸಾಧನೆ ನಡೀತಾ ಹೋಗತ್ತೆ. ಅಂತಹ ಸ್ಥಿತಿಯಲ್ಲಿ ಏನಾಗತ್ತೆ ಅಂದ್ರೆ ನಾವು ಗುರಿ ತಲುಪೋದು ಬಹಳ ಬೇಗ ಆಗತ್ತೆ. ಗುರಿ ತಲುಪೋದಿಕ್ಕೆ ಜಾಗ್ರತೆ ಆಗಿ ಗುರಿ ತಲುಪೋದಿಕ್ಕೆ ಸಾಧ್ಯ ಆಗತ್ತೆ. ಹೀಗೆ ಭಗವಾನ್ ಬುದ್ಧರ ಎಲ್ಲ ಗಾಥೆಗಳನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಧಮ್ಮಪದ ಗ್ರಂಥವನ್ನ ಇಟ್ಕೊಂಡು ನಮ್ಮ ಟೇಬಲ್ ಮೇಲೆ ಸದಾಕಾಲ ಇಟ್ಕೊಂಡಿರ್ಬೇಕು. ಯಾವಾಗ ಬೇಕೋ ಅವಾಗ ಯಾವುದೋ ಒಂದು ಪುಟ ತೆಗೆದು ಒಂದು ಗಾಥೆಯನ್ನು ಓದಿದ್ರೆ ಸಾಕು. ಅದರಲ್ಲಿರೋ ಅರ್ಥ ಎಷ್ಟು, ಅದರ ಹೊಳಪು ನಮ್ಮನ್ನ ಅರಿವಿನ ಕಡೆಗೆ ಕರ್ಕೊಂಡು ಹೋಗುವಂತಹ ಗಾಥೆಗಳು ಅದರಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ಗಾಥೆಗಳನ್ನ ಬರೀ ಓದೋದು ಕೂಡ ಸಾಕಾಗಲ್ಲ, ಓದ್ಲೇಬೇಕು. ಮೊದಲನೇದಾಗಿ ಈ ಗಾಥೆಗಳನ್ನ ಓದೋದ್ರಿಂದ ಮತ್ತೆ ಆ ಗಾಥೆಗಳ ಹಿಂದಿನ ಘಟನೆಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ, ತಿಳ್ಕೊಳ್ಳೋದ್ರಿಂದ ನಮ್ಗೆ ಅಧ್ಯಾತ್ಮದ ಬಗ್ಗೆ ಇರುವ ಸಂಶಯಗಳು ದೂರ ಆಗತ್ತೆ. ಅಂದ್ರೆ ಮೊದಲನೇದಾಗಿ ಹೌದಾ ಅಲ್ವಾ, ಯಾರು ಮಾಡಿದ್ದಾರೆ, ನಮ್ಗಂತೂ ಗೊತ್ತಿಲ್ಲ, ಮಾಡದ ಬೇಡ್ವಾ, ಮಾಡಿ ಯಾರು ಮುಂದೆ ಹೋಗಿದ್ದಾರೆ ಅನ್ನುವಂತಹ ಅನುಮಾನ ಇರುತ್ತಲ್ವಾ. ಅವಾಗೇನಾಗತ್ತೆ, ಇದೆಲ್ಲವೂ ಕೂಡ, ಈ ಸಂಶಯಗಳೆಲ್ಲವೂ ಕೂಡ ದೂರ ಆಗತ್ತೆ. ಸಮಾಧಾನದಿಂದ ಸಾಧನೆ ಮಾಡ್ಲಿಕ್ಕೆ ಸಹಾಯ ಆಗತ್ತೆ. ಸಮಾಧಾನ, ಆರಾಮಾಗಿ ಸಾಧನೆ ಮಾಡ್ಕೊಂಡು ಹೋಗ್ತೀವಿ. ಯಾಕೆಂದ್ರೆ ನಮಗೆ ಖಚಿತವಾಗಿರತ್ತೆ, ನಮ್ಮ ಹೃದಯದಲ್ಲಿ ಖಚಿತತೆ ಅನ್ನೋದಿರತ್ತೆ. ಹೌದು, ಇದೇ ದಾರಿ, ನನಗೆ ದುಃಖದಿಂದ ಬಿಡುಗಡೆಗೆ ಮಾರ್ಗ ಭಗವಾನ್ ಬುದ್ಧರು ತಿಳಿಸಿದ್ದಾರೆ, ಅದೇ ನನ್ನ ದಾರಿ ಅಂತ ಹೇಳಿ ನಾವು ನಂಬ್ತಾ ಹೋಗ್ತೀವಿ. ಹಾಗೆ ನಮ್ಮ ಸಾಧನೆಯಿಂದ ಎಷ್ಟ್ರ ಮಟ್ಟಿಗೆ ನಾವು ಪರಿಶುದ್ಧಗೊಳ್ತೀವಿಯೋ ಅಷ್ಟ್ರ ಮಟ್ಟಿಗೆ ನಮಗೆ ಮುಕ್ತಿ ಸಿಗ್ತಾ ಹೋಗತ್ತೆ, ದುಃಖದಿಂದ ಬಿಡುಗಡೆ ಸಿಗ್ತಾ ಹೋಗತ್ತೆ. ಅಂದ್ರೆ ಆ ನಾವು ಎಷ್ಟು ಪರಿಶುದ್ಧರೋ ಅಷ್ಟ್ರ ಮಟ್ಟಿಗೆ ದುಃಖ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ನಮ್ಮ ನಮ್ಮ ಮಟ್ಟಿಗೆ ಅಷ್ಟ್ರ ಮಟ್ಟಿಗೆ ನಮಗೆ ಮುಕ್ತಿ ಸಿಗ್ತಾ ಹೋಗುತ್ತೆ. ನಾವು ಆಧ್ಯಾತ್ಮದಲ್ಲಿ ಮುಂದುವರೆದಂತೆಲ್ಲ ಶಾಂತಿ ಸಮಾಧಾನಗಳು ದೊರಕ್ತಾ ಹೋಗುತ್ತೆ. ಅದೇ ಅಲ್ವಾ ಮುಖ್ಯವಾಗಿ ಬೇಕಾಗಿರೋದು. ಶಾಂತಿ ಸಮಾಧಾನನೇ ಇಡೀ ಪ್ರಪಂಚದ ಜನ ಹುಡುಕ್ತಾ ಇರುವಂತದ್ದು. ಆದ್ರೆ ಅವ್ರಿಗೆ ದಾರಿ ಗೊತ್ತಿಲ್ಲ. ದಾರಿಯಲ್ಲಿ ಬುದ್ಧರು ಹೇಳ್ತಾರೆ, ಇದೇ ದಾರಿಯಲ್ಲಿ ಹೋಗು, ಶಾಂತಿ ಸಮಾಧಾನಗಳು ನಿನ್ನದಾಗುತ್ತದೆ ಅಂತ ಹೇಳ್ತಾರೆ. ಶಾಂತಿ ಸಮಾಧಾನಗಳು ದೊರಕಿದಂತೆಲ್ಲ ನಮಗೆ ಈ ಗಾಥೆಗಳೆಲ್ಲವೂ ಕೂಡ ಸ್ಫೂರ್ತಿಯನ್ನ ಕೊಡುತ್ತೆ. ಅಂದ್ರೆ ಅದೇ ರೀತಿ ಜೀವನ ಮಾಡ್ಲಿಕ್ಕೆ ಬೇಕಾದಂತಹ ಸ್ಫೂರ್ತಿಯನ್ನ ಈ ಗಾಥೆಗಳು ಕೊಡ್ತವೆ. ಧಮ್ಮಪದದಲ್ಲಿ ಬರುವಂತಹ ಅನೇಕ ಪ್ರಸಂಗಗಳು ಬಹಳ ಆನಂದವನ್ನ ತರುವಂತಹ ಘಟನೆಗಳಾಗಿದೆ. ಅಂದ್ರೆ ಯಾವುದರಲ್ಲೂ ಕೆಟ್ಟದ್ದನ್ನ ಕೊನೆಯಲ್ಲಿ ಹೇಳೇ ಇಲ್ಲ. ಪ್ರತಿಯೊಂದರಲ್ಲೂ ಅದರಂತೆ ನಡ್ಕೊಂಡಾಗ ಆಗುವಂತಹ ಆನಂದ, ಅಲ್ಲಿ ಸಿಗುವಂತಹ ಮುಕ್ತಿ ಅಥವಾ ನಿರ್ವಾಣದ ಸ್ಥಿತಿ, ಅದನ್ನ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಎಲ್ಲ ಪ್ರಸಂಗಗಳಲ್ಲೂ ಕೂಡ ಈ ಆನಂದವೇ ತರುವಂತಹ ಘಟನೆಗಳು ಸಿಗುತ್ತೆ ನಮ್ಗೆ. ಆ ಘಟನೆಗಳನ್ನ ನಮ್ಮ ಧರ್ಮಪದಕ್ಕೆ ನೇರವಾಗಿ ನಮ್ಮನ್ನ ಧಮ್ಮಪದದಿಂದ ಧಮ್ಮ ಪಥಕ್ಕೆ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಈಗ ಧಮ್ಮಪದ ಓದಿದ್ರಿಂದ ಏನಾಗತ್ತೆ ಅಂದ್ರೆ ಧರ್ಮದ ಪಥಕ್ಕೆ ನಾವು ಕಾಲಿಡ್ತೇವೆ, ಅದರೊಳಗಡೆ ಹೋಗ್ತೇವೆ, ಧರ್ಮದ ಪಥಕ್ಕೆ ನೇರವಾಗಿ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಈ ಗಾಥೆಗಳೆಲ್ಲವೂ ಕೂಡ ಅತ್ಯಂತ ಪ್ರೇರಣಾದಾಯಕವಾದಂತಹ ಗಾಥೆಗಳು, ಅಂದ್ರೆ ನಮಗೆ ಅತ್ಯಂತ ಉಪಯುಕ್ತವಾದಂತಹ ಗಾಥೆಗಳಾಗಿರುತ್ತೆ. ಭಗವಾನ್ ಬುದ್ಧರು ಮಾನವರ ಸ್ವಭಾವವನ್ನ, ಮಾನವ ಕುಲದಲ್ಲಿರುವ ವೈವಿಧ್ಯತೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡವರು. ಅವರು ಸಂಪೂರ್ಣವಾಗಿ ಎಲ್ಲವನ್ನ ತಿಳಿದವರು, ಸರ್ವಜ್ಞರು. ಹಾಗಾಗಿ ಅವರು ಎಲ್ಲವನ್ನ ನೋಡ್ತಾ ಇದ್ರಲ್ವಾ. ಅವ್ರು ಹೇಳ್ತಾರೆ, ಎಲ್ಲ ಮಾನವ ಕುಲದಲ್ಲಿರುವ ಎಲ್ಲ ವೈವಿಧ್ಯತೆಯು ಅವರಿಗೆ ಗೊತ್ತಿತ್ತು, ಚೆನ್ನಾಗಿ ಗೊತ್ತಿತ್ತು. ಅವರಲ್ಲಿಗೆ ಅನೇಕ ಜನ ಸಲಹೆ ಕೇಳೋಕೆ ಬರ್ತಾ ಇದ್ರು. ಬರೀ ಭಿಕ್ಕುಗಳು ಮಾತ್ರ ಸಲಹೆ ಕೇಳ್ತಿರ್ಲಿಲ್ಲ, ಸಂಸಾರಸ್ಥರು, ವ್ಯಾಪಾರಸ್ಥರು, ಪ್ರತಿಯೊಬ್ರು ಬರ್ತಾ ಇದ್ರು. ರಾಜ ಮಹಾರಾಜರುಗಳು, ಸೈನ್ಯಾಧಿಕಾರಿಗಳು ಪ್ರತಿಯೊಬ್ರು ಬಂದು ಸಲಹೆಯನ್ನ ಕೇಳ್ತಾ ಇದ್ರು. ಅವರವರಿಗೆ ಬೇಕಾದಂತಹ ಸಲಹೆಯನ್ನ ಭಗವಾನ್ ಬುದ್ಧರು ಕೊಡ್ತಾ ಇದ್ರು. ಅವರಲ್ಲಿ ಸಲಹೆ ಕೇಳಲು ಬಂದಂತಹ ಜನರನ್ನ
ಅವರ ಸಂಸ್ಕಾರ ಏನು, ಅವರ ಹಿನ್ನೆಲೆ ಏನು, ಅವರ ಇತಿಮಿತಿಗಳೇನು, ಎಲ್ಲವನ್ನ ಗಣನೆಗೆ ತೆಗೆದುಕೊಂಡು ಯಾರಿಗೆ ಎಷ್ಟನ್ನ ಹೇಳಬೇಕೋ ಅಷ್ಟನ್ನ ಅತ್ಯಂತ ಹೃದಯಂಗಮವಾಗಿ ತಿಳಿಸ್ಕೊಡ್ತಾ ಇದ್ರು. ಅಂದ್ರೆ ಒಬ್ರಿಗೆ ಏನೂ ಅರ್ಥ ಆಗಲ್ಲ ಅಂತವ್ರಿಗೆ ನೀನ್ ಈ ರೀತಿ ನಡ್ಕೋ ಅಂತ ಹೇಳಿ ಸರಳವಾಗಿ ಹೇಳ್ಬೇಕಾಗತ್ತೆ. ಒಮ್ಮೆಲೆ ನೀರ್ ಇಳಿಯದ ಗಂಟಲಲ್ಲಿ ಕಡುಬು ತುರುಕಿದಂತೆ ಅಂತ ಹೇಳಿ ನಾವು ಏನೇನನ್ನೋ ಹೇಳೋದಕ್ಕೆ ಹೋದ್ರೆ ಸಾಧ್ಯ ಆಗೋದಿಲ್ಲ ಅದು. ಹಾಗಾಗಿ ಏನ್ ಮಾಡ್ತಾ ಇದ್ರು ಅಂದ್ರೆ ಅವರ ಸಂಸ್ಕಾರ ಎಷ್ಟಿದೆ, ಎಷ್ಟು ಬೆಳೆದಿದ್ದಾರೆ ಅವರು ಅನ್ನೋದನ್ನ ನೋಡ್ತಿದ್ರು. ಅವರ ಹಿನ್ನೆಲೆಯನ್ನ ತಿಳ್ಕೊಳ್ತಿದ್ರು. ಅವರ ಇತಿಮಿತಿಗಳನ್ನ ಗಣನೆಗೆ ತಗೊಳ್ತಾ ಇದ್ರು. ಎಷ್ಟನ್ನ ಮಾಡಬಲ್ಲರು ಇವರು, ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಕೊಡ್ತಾ ಇದ್ರು. ಅವಾಗೇನಾಗತ್ತೆ, ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಏನಾಗ್ತಾ ಇತ್ತು ಅಂದ್ರೆ ಭಗವಾನ್ರ ಹತ್ತಿರ ಬರ್ತಾ ಇದ್ದಂತಹ ಪ್ರತಿಯೊಬ್ಬರಿಗೂ ಕೂಡ ಅವರ ಬುದ್ಧರ ವಚನಗಳು ಸಾಂತ್ವನವನ್ನ ನೀಡ್ತಾ ಇತ್ತು. ಈ ಸಾಂತ್ವನದ ವಚನಗಳಿಂದ ಅವರಲ್ಲಿಗೆ ಬರ್ತಿದ್ದಂತಹ ಜನತೆ ಅದ್ವಿತೀಯವಾದ ಅನುಭವವನ್ನ ಪಡ್ಕೊಳ್ತಾ ಇದ್ರು. ಎಂತಹ ಅನುಭವ ಆಗ್ತಾ ಇತ್ತು ಅಂದ್ರೆ ಆ ಜನ ಆನಂದದಲ್ಲಿ ಮುಳುಗಿ ಆ ಎದ್ದು ಬಿಡ್ತಾ ಇದ್ರು. ಅಷ್ಟು ಒಂದು ದೊಡ್ಡ ಅನುಭವವನ್ನ ಅವರು ಗಳಿಸ್ಕೊಳ್ತಾ ಇದ್ರು. ಬುದ್ಧರ ಪ್ರವಚನಗಳಲ್ಲಿ ಅತಿ ಗಂಭೀರ ಸಾಧಕರು ಮಾತ್ರ ತಿಳಿಯಬಹುದಾದ ಅಂಶಗಳು ಇರ್ತಾ ಇತ್ತು. ಅಂದ್ರೆ ಅವರ ಬುದ್ಧರ ಬೋಧೆಯಲ್ಲಿ ಅತ್ಯಂತ ಗಂಭೀರವಾಗಿ ತಗೊಂಡಂತಹ ಜೀವನವನ್ನ ತಗೊಂಡಂತಹ ಸಾಧಕನಿಗೆ ಏನು ಅರ್ಥ ಆಗ್ತಾ ಇತ್ತೋ ಅದೇ ರೀತಿಯಲ್ಲಿ ಸಾಧಾರಣ ಗೃಹಸ್ಥರು ತಮ್ಮ ದೈನಂದಿನ ಜೀವನವನ್ನ ಅತ್ಯಂತ ತೃಪ್ತಿಯಿಂದ ನಡೆಸೋದಕ್ಕೆ ಬೇಕಾದಂತಹ ಮಾತುಗಳು ಕೂಡ ಬುದ್ಧರ ಬೋಧೆಯಲ್ಲಿ ಇರ್ತಾ ಇತ್ತು. ಅಂದ್ರೆ ಸಾಧಕ ಹೇಗೆ ತನ್ನ ಉನ್ನತಿಯನ್ನ ಆ ಗಾಥೆಗಳಲ್ಲಿ ಅಥವಾ ಬುದ್ಧರ ವಚನಗಳಲ್ಲಿ ನೋಡ್ತಿದ್ನೋ ಅದೇ ರೀತಿ ಸಾಧಾರಣ ಗೃಹಸ್ಥರು, ರೈತರು, ವ್ಯಾಪಾರಸ್ಥರು ಇವ್ರಿಗೇನ್ ಅರ್ಥ ಆಗ್ತಿತ್ತು ಅಂದ್ರೆ ಅವರ ಜೀವನ ಅತ್ಯಂತ ತೃಪ್ತಿಯಿಂದ ಸಾಗುತ್ತಿತ್ತು. ಅಷ್ಟು ನಡೀಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಅಷ್ಟು ಸಹಾಯಕವಾದ ಮಾತುಗಳು ಕೂಡ ಇರ್ತಾ ಇತ್ತು. ಅಂದ್ರೆ ಧಮ್ಮಪದದ ಗಾಥೆಗಳಿದೆಯಲ್ಲ, ಅದು ಎಲ್ಲ ಕಾಲಕ್ಕೂ ಎಲ್ಲ ಜನರಿಗೂ ಕಲ್ಯಾಣವನ್ನ ಉಂಟು ಮಾಡುವಂತಹ ಸಂದೇಶವನ್ನ ಸಾರುತ್ತೆ. ಇಡೀ ಬುದ್ಧ ಧರ್ಮದ ಸಾರ ಈ ಧಮ್ಮಪದದಲ್ಲಿದೆ. ಅಂದ್ರೆ ಇವತ್ತು ನಾವು ಓದಿದಾಗ ಇವತ್ತಿನ ಪರಿಸ್ಥಿತಿಗೆ ಈ ಗಾಥೆಗಳು ಸೂಕ್ತವಾಗಿವೆ. ಅಂದಿನ ಪರಿಸ್ಥಿತಿಯಲ್ಲಿ 2600 ವರ್ಷಗಳ ಹಿಂದೆ ಆಗಿನ ಪರಿಸ್ಥಿತಿಗೂ ಅವು ಸೂಕ್ತವಾಗಿದ್ದವು. ಮುಂದೆ ಇನ್ನೊಂದಷ್ಟು ವರ್ಷಗಳ ನಂತರವೂ ಕೂಡ ಆಗಿನ ಪರಿಸ್ಥಿತಿಗೂ ಇದೇ ಗಾಥೆಗಳೇನೆ ಉತ್ತರ ಕೊಡುವಂತಹ ಸಾಮರ್ಥ್ಯವನ್ನ ಪಡೆದವೆ. ಅಂದ್ರೆ ಸರ್ವಕಾಲಿಕ ಸತ್ಯಗಳನ್ನ ಹೊಂದಿರುವಂತಹ ಗಾಥೆಗಳು ಇದು. ಅಂತಹ ಒಂದು ಧರ್ಮವನ್ನ ಈ ಗಾಥೆಗಳಲ್ಲಿ ತುಂಬಿ ಭಗವಾನ್ ಬುದ್ಧರು ನಮ್ಗೆ ಕೊಟ್ಟಿದ್ದಾರೆ. ಇಡೀ ಬುದ್ಧ ಧರ್ಮದ ಸಾರ ಈ ಧಮ್ಮಪದ ಅನ್ನುವಂತಹ ಗ್ರಂಥದಲ್ಲಿದೆ. ಇದನ್ನ ಓದಿದ್ರೆ ಬುದ್ಧರು ಹೇಳಿದ ಎಲ್ಲ ವಿಷಯಗಳು ಅರ್ಥವಾಗಿ ಬಿಡುತ್ತೆ. ಅಷ್ಟೊಂದು ಅಂದ್ರೆ ಧರ್ಮದ ಸಾರವೆಲ್ಲ ಇದರಲ್ಲಿ ಸಿಗತ್ತೆ ನಮಗೆ. ಆದ್ರೆ ನಮ್ಮೆಲ್ಲರ ದುಃಖಕ್ಕೆ ನಾವೇ ಕಾರಣ ಅಂತ ಹೇಳಿ ಭಗವಾನ್ ಬುದ್ಧರು ಒತ್ತಿ ಹೇಳ್ತಾ ಇದ್ರು. ಅಂದ್ರೆ ನಿಮ್ಮ ದುಃಖಕ್ಕೆ ನೀವು ಕಾರಣ ಹೊರತು ಬೇರೆಯವರಲ್ಲ ಅಂತ ಹೇಳ್ತಾ ಇದ್ರು. ಆಗ ಈ ದುಃಖದಿಂದ ಬಿಡುಗಡೆಯನ್ನ ಪಡಿಬೇಕು ಅಂದ್ರೆ ನಮ್ಮ ದುಃಖದಿಂದ ಬಿಡುಗಡೆ ಪಡೆಯೋದಿಕ್ಕೆ ನಮ್ಮ ಮನಸ್ಸನ್ನ ಸಂಸ್ಕಾರಕ್ಕೆ ಒಳಪಡಿಸಬೇಕು. ಅಂದ್ರೆ ಅದನ್ನ ತಿದ್ದಿ ತೀಡಿ ಸರಿಯಾದ ಮಾರ್ಗಕ್ಕೆ ಬರುವಂತೆ ಮಾಡ್ಬೇಕು. ಬೇಡದ ಕಡೆಗೆ ಹೋಗುವಂತಹ ಒಂದು ಪರಿಸ್ಥಿತಿಯನ್ನ ನಿಲ್ಲಿಸಬೇಕು. ಅದನ್ನ ಒಂದೇ ಒಂದು ವಿಷಯದ ಮೇಲೆ ನಿಲ್ಲುವಂತೆ ಮಾಡ್ಬೇಕಾಗತ್ತೆ. ಮನಸ್ಸನ್ನ ಸಂಸ್ಕಾರಕ್ಕೆ ಒಳಪಡಿಸುವುದು, ನೀತಿ ನಡತೆಯ ಜೀವನವನ್ನ ನಡೆಸಬೇಕು. ಅಂದ್ರೆ ನಮಗೆ ನಾವೇ ಒಂದು ಚೌಕಟ್ಟನ್ನು ಹಾಕೊಂಡು ಪಂಚಶೀಲಗಳ ಅಡಿಯಲ್ಲಿಯೇ ನಾವು ನಡೆಯುತ್ತಾ ಹೋಗ್ಬೇಕಾಗತ್ತೆ. ಆಗ ಏನಾಗತ್ತೆ, ನಮ್ಮ ಮನಸ್ಸು ಸಂಸ್ಕಾರವಂತ ಆದರೆ, ನಾವು ನೀತಿ ನಡತೆಯ ಜೀವಿತವನ್ನ ನಡೆಸುವಂತಾದರೆ ಆಗ ಸುಖಮಯ ಜೀವನ ನಡೆಸಲಿಕ್ಕೆ ಸಾಧ್ಯವಿದೆ. ಇಲ್ಲೂ ಕೂಡ ಸುಖವಾಗಿ ಇರ್ತೇವೆ, ಮುಂದೆ ಕೂಡ ಸುಖವಾಗಿ ಇರ್ತೇವೆ ಅನ್ನೋದನ್ನ ಬುದ್ಧರು ಹೇಳ್ತಾರೆ. ಈಗ ಸುಖಮಯ ಜೀವನ ನಡೆಸೋದಲ್ದಲೆ ಮುಂದೆ ಕೂಡ ಸುಖಮಯ ಜೀವನವೇ ಸಿಗುತ್ತೆ, ಆ ರೀತಿ ಆಗತ್ತೆ ಅಂತಾರೆ. ನಮ್ಮ ಜೀವನದಲ್ಲಿ ಆಕಸ್ಮಿಕ ಅಂತ ಹೇಳಿ ಎಷ್ಟೋ ಕಷ್ಟಗಳು, ದುಃಖಗಳು ಏನೇನೋ ಬಂದ್ಬಿಡುತ್ತೆ. ಅದೆಲ್ಲ ನಮಗ ಆಕಸ್ಮಿಕ ಅಂತ ಅನಿಸ್ತಾ ಇರುತ್ತೆ. ಸಡನ್ ಆಗಿ ಹೋಗ್ಬಿಡುತ್ತೆ ಅಂತ ಅನಿಸ್ತಾ ಇರುತ್ತೆ. ಆ ಎಲ್ಲ ಆಕಸ್ಮಿಕಗಳಿಗೂ ಸಂಕಷ್ಟಗಳಿಗೂ ಕೂಡ
ನೀವೇ ಹೊಣೆಗಾರರು. ಹಿಂದೆ ಆದಂತಹ ಯಾವುದೋ ಘಟನೆ ಈಗ ಈ ರೀತಿ ಮರುಕಳಿಸ್ತಾ ಇದೆ ಅಂತ ಹೇಳಿ, ನೀವೇ ಹೊಣೆಗಾರರು, ಅದಕ್ಕೆ ಬೇರೆಯವ್ರ ಹೊಣೆ ಅಲ್ಲ ಅಂತ ಬುದ್ಧರು ಹೇಳ್ತಾ ಇದ್ರು. ಅವರಿಗೆ ನಮ್ಮೆಲ್ಲರ ಜನ್ಮ ಜನ್ಮಾಂತರದ ಸತ್ಯವನ್ನ ಅರಿಯುವಂತಹ ಶಕ್ತಿ ಇತ್ತು. ಅಂದ್ರೆ ಯಾರನ್ನ ನೋಡಿದ್ರು ಕೂಡ ಅವರ ಎಷ್ಟು ಜನ್ಮಗಳನ್ನು ಕೂಡ ಬುದ್ಧರು ನೋಡ್ಬೋದಾಗಿತ್ತು. ಅಂದ್ರೆ ಯಾವುದೂ ಕೂಡ ಆಕಸ್ಮಿಕವಲ್ಲ. ನಿಮಗೆ ಬಂದಿರುವ ಎಲ್ಲವೂ ಕೂಡ ಅದು ಬರುವಂತಹದ್ದೇ, ಬರಬೇಕಾದಂತಹದ್ದೇ ಹೊರತು ಬೇರೆ ಯಾವುದು ಅಲ್ಲ ಅನ್ನುವಂತಹ ಮಾತನ್ನ ಭಗವಾನ್ ಬುದ್ಧರು ಹೇಳ್ತಾ ಇದ್ರು. ಅಂದ್ರೆ ಅವರಿಗೆ ನಮ್ಮ ಅನೇಕ ಜನ್ಮಗಳನ್ನ, ಹಿಂದಿನ ಎಲ್ಲ ಜನ್ಮಗಳನ್ನ, ಅದರ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಇತ್ತು. ಹಿಂದಿನ ಯಾವುದೋ ಜನ್ಮದಲ್ಲಿ ನಾವು ಎಚ್ಚರಿಕೆ ಇಲ್ಲದೆ ಮಾಡಿದಂತಹ ದುಷ್ಕರ್ಮ ಈಗ ನಮ್ಮೆದುರಿಗೆ ಒಂದು ಸಂಕಷ್ಟವಾಗಿ ಬಂದು ನಿಂತ್ಕೊಳ್ಳುತ್ತೆ. ಆಗ ಗೊತ್ತಿಲ್ಲದೆ ಮಾಡಿರಬಹುದು, ಆದ್ರೆ ಅದಕ್ಕೆ ತಕ್ಕ ಪ್ರತಿಫಲವನ್ನ ಅದು ಕೊಟ್ಟೆ ಕೊಡುತ್ತೆ. ಇದನ್ನ ಬುದ್ಧರು ಹೇಳ್ತಾ ಇದ್ರು. ಅಂದು ನೀವು ಮಾಡಿದ ಎಚ್ಚರಿಕೆ ಇಲ್ಲದ ಒಂದು ದುಷ್ಕೃತ್ಯ ಇವತ್ತು ಈ ರೀತಿಯಾಗಿ ಬರುತ್ತೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಈ ಸಮಾಜದಲ್ಲಿನ ಎಲ್ಲ ಕುಂದುಕೊರತೆಗಳಿಗೆ ಸಾಮಾಜಿಕ ವ್ಯವಸ್ಥೆ ಕಾರಣ. ಸಾಮಾಜಿಕ ವ್ಯವಸ್ಥೆಯನ್ನ ತಿದ್ದಬೇಕಾಗತ್ತೆ. ಮಾನವರೆಲ್ಲರೂ ಸರಿ ಹೋದ್ರೆ ಸಮಾಜ ಸರಿ ಹೋಗುತ್ತೆ. ಆಗ ಸಾಮಾಜಿಕ ವ್ಯವಸ್ಥೆಯನ್ನ ನೀವೇ ತಿದ್ದುಕೊಳ್ತೀರಾ ಅಂತ ಹೇಳೋರು. ಸಾಮಾಜಿಕ ವ್ಯವಸ್ಥೆಯೇ ಕಾರಣ. ಅದರಿಂದ ಮಾನವರು ಈ ಸಾಮಾಜಿಕ ವ್ಯವಸ್ಥೆಯನ್ನ ಸರಿಪಡಿಸಬಹುದು. ಅಯ್ಯೋ ನಾವೊಬ್ರು ಏನ್ ಮಾಡಕ್ಕಾಗತ್ತೆ ಅನ್ನುವಂತಹದ್ದಲ್ಲ. ಪ್ರತಿಯೊಬ್ಬರೂ ಕೂಡ ಅದನ್ನ ಸರಿಪಡಿಸಿಕೊಳ್ಳಬಹುದು ಅಂತ ಹೇಳಿ ಹೇಳ್ತಾ ಇದ್ರು. ಹಾಗಾಗಿ ಎಲ್ಲರೂ ಕೂಡ ಆನಂದದಿಂದ ಬಾಳಲಿಕ್ಕೆ ಸಾಧ್ಯ ಇದೆ, ನೆಮ್ಮದಿಯಿಂದ ಬಾಳಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ತಮ್ಮನ್ನ ತಾವು ತಿದ್ದಿಕೊಳ್ತಾ ಹೋಗ್ಬೇಕು. ತಮ್ಮ ಮನಸ್ಸನ್ನ ಸಂಸ್ಕಾರಯುತ ಮಾಡ್ಕೋಬೇಕು. ಮತ್ತೆ ತಾವು ಈ ರೀತಿಯ ಒಂದು ಪಂಚಶೀಲಗಳ ಅಡಿಯಲ್ಲಿ ಬದುಕಬೇಕು. ಆಗ ಮಾತ್ರ ಎಲ್ಲರೂ ಸುಖದಿಂದ ಇರ್ಲಿಕ್ಕೆ ಸಾಧ್ಯ. ಇಡೀ ಸಮಾಜವೇ ಸುಖದಿಂದ ಇರ್ಲಿಕ್ಕೆ ಸಾಧ್ಯ, ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾ ಇದ್ರು. ಭಗವಾನ್ ಬುದ್ಧರು ಒಬ್ಬ ಅಸಾಮಾನ್ಯ ಸಮಾಜ ಸುಧಾರಕರಾಗಿದ್ರು. ಅವ್ರು ಯಾವತ್ತೂ ನಾನು ಸಮಾಜ ಸುಧಾರಣೆ ಮಾಡ್ತೀನಿ ಅಂತ ಹೇಳ್ಕೊಳ್ಳಿಲ್ಲ. ಆದ್ರೆ ಅವರ ಹತ್ತಿರ ಬಂದಂತಹ ಪ್ರತಿಯೊಬ್ಬರಿಗೂ ತಾವು ಮಾಡುವಂತಹ ಪ್ರತಿಯೊಂದು ಧರ್ಮದ ಕಾರ್ಯದಲ್ಲಿ, ಧರ್ಮವನ್ನ ಇನ್ನೊಬ್ಬರಿಗೆ ಹೇಳುವ ಎಲ್ಲ ವಿಷಯದಲ್ಲೂ ಕೂಡ ಅವ್ರು ಮಾಡ್ತಾ ಇದ್ದದ್ದೇನು ಅಂದ್ರೆ ಇಡೀ ಸಮಾಜದ ಸುಧಾರಣೆಯನ್ನ ಮಾಡ್ತಾ ಹೋಗ್ತಾ ಇದ್ರು. ಎಲ್ಲರಿಗೂ ಕೂಡ ಅತ್ಯಂತ ಉನ್ನತ ಸ್ಥಿತಿಗೆ ತಲುಪುವ ಶಕ್ತಿ ಇದೆ ಅಂತ ತಿಳಿಸಿದ್ರು ಅವರು. ಅಂದ್ರೆ ಅಯ್ಯೋ ನಮ್ ಕೈಲೇನಾಗತ್ತೆ, ನಾವೇನ್ ಮಾಡ್ಬಲ್ವು, ಈಗಂತೂ ಕಲಿಗಾಲ, ಹಾಗೆ ಹೀಗೆ ಅಂತ ತುಂಬಾ ಜನ ಗೊಣಗೋದನ್ನ ನಾವು ಕೇಳ್ತೀವಿ. ಬುದ್ಧರ ಆ ಮಾತನ್ನು ಒಪ್ಪೋದಿಲ್ಲ. ಅವ್ರು ಹೇಳ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಪ್ರತಿಯೊಬ್ಬ ಜೀವಿಗೂ ಕೂಡ ತಾನಿರುವ ಸ್ಥಿತಿಗಿಂತ ಉತ್ತಮ ಸ್ಥಿತಿಯನ್ನ ತಲುಪುವಂತಹ ಶಕ್ತಿ ಸಾಮರ್ಥ್ಯ ಇದೆ. ಖಂಡಿತ ಇದೆ. ಅದು ನಿಮಗೆ ಗೊತ್ತಿಲ್ಲ. ಅದನ್ನ ನೀವು ಗೊತ್ತು ಮಾಡ್ಕೊಳ್ಳಿ. ಎಲ್ರಿಗೂ ಈ ಅರ್ಹತೆ ಇದೆ ಅಂತ ಹೇಳ್ತಾರೆ. ಆ ಅರ್ಹತೆಗೆ, ಅಲ್ಲಿಗೆ ಹೋಗ್ಲಿಕ್ಕೆ ಅಗತ್ಯವಾದದ್ದು ನಿಮ್ಮ ನಿಮ್ಮ ಆಂತರಿಕ ಬೆಳವಣಿಗೆ. ನಿಮ್ಮ ಅಂತರಂಗವನ್ನ ನೀವು ಬೆಳೆಸ್ಕೊಳ್ಬೇಕು. ನಿಮ್ಮ ಮನಸ್ಸನ್ನ ಸಂಸ್ಕಾರಗೊಳಿಸ್ಬೇಕು. ಆಗೇನಾಗತ್ತೆ, ಆಂತರಿಕ ಬೆಳವಣಿಗೆ ಆದಾಗ ಏನಾಗತ್ತೆ, ಅಂತರಂಗ ಬೆಳವಣಿಗೆಯಿಂದ ದುಃಖ ಇಲ್ಲದಂತೆ ಮಾಡಿಕೊಳ್ಳಬಹುದು, ದುಃಖದಿಂದ ಪಾರಾಗಬಹುದು. ಎಷ್ಟು ವಿಷಯವನ್ನ ಈ ಗಾಥೆಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ ಗೊತ್ತಾ. ಪ್ರತಿಯೊಬ್ಬರಿಗೂ ಕೂಡ ಈ ಅರ್ಹತೆ ಇದೆ. ತಾವಿರುವ ಸ್ಥಿತಿಯಿಂದ ಇನ್ನ ಮುಂದಕ್ಕೆ ಹೋಗುವ ಅರ್ಹತೆ ಪ್ರತಿಯೊಬ್ಬ ಜೀವಿಗೂ ಇದೆ. ಆದರೆ ಅದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಆಂತರಿಕ ಬೆಳವಣಿಗೆ ಅತ್ಯಂತ ಅಗತ್ಯ. ಆಂತರಿಕ ಬೆಳವಣಿಗೆ ಆಗ್ಬೇಕು ಅಂದ್ರೆ ಅದಕ್ಕೆ ಮನಸ್ಸನ್ನ ಸಂಸ್ಕಾರಗೊಳಿಸಿ ಎಲ್ಲವನ್ನ ಮಾಡಿದಾಗ ಏನಾಗತ್ತೆ, ನೀವು ದುಃಖದಿಂದ ಬಿಡುಗಡೆ ಪಡಿತೀರಾ. ದುಃಖ ಇಲ್ಲದಂತೆ ಮಾಡಿಕೊಳ್ಳಬಹುದು. ಸಾಮಾನ್ಯವಾಗಿ ನಾವೇನ್ ಥಿಂಕ್ ಮಾಡ್ತೀವಿ ಅಂದ್ರೆ, ನಮ್ಮಿಂದ ಹೊರಗಿರುವಂತಹ ಒಂದು ಶಕ್ತಿಯನ್ನ ನಾವು ಹೋಲಿಸ್ಕೊಳ್ತೇವೆ. ವ್ರತ ಮಾಡ್ತೇವೆ, ಪೂಜೆ ಮಾಡ್ತೀವಿ, ದೇವ್ರನ್ನ ಬೇಡ್ಕೊಳ್ತೀವಿ, ಒಂದು ಹರಕೆ ಕಟ್ತೀವಿ, ಹಾಗೆ ಹೀಗೆ ಅಂತ ಹೇಳಿ ಯಜ್ಞಯಾಗಾದಿಗಳನ್ನ ಮಾಡ್ತೀವಿ ಅನ್ನುವಂತಹ ದೃಷ್ಟಿಕೋನ ತಪ್ಪು ಅಂತ ಹೇಳ್ತಾರೆ. ಇದೆಲ್ಲವೂ ತಪ್ಪು. ಇದರಿಂದ ನಿಮ್ಮ ಒಳಿತೇನ ಆಗೋದಿಲ್ಲ. ಏನ ಪರಿಸ್ಥಿತಿ ಆಗ್ಬೇಕು ಅದಷ್ಟು ಮಾತ್ರವೇ ಆಗುವಂಥದ್ದು. ಅದನ್ನ ಬಿಟ್ಟು ಸಮ್ಯಕ್ ದೃಷ್ಟಿಕೋನವನ್ನ ಬೆಳೆಸಿಕೊಳ್ಳಿರಿ. ಅಂದ್ರೆ ನಿಮ್ಮ ದೃಷ್ಟಿ ವಿಶಾಲವಾಗಲಿ. ಧರ್ಮದ ದೃಷ್ಟಿಯಲ್ಲಿ ಇಡೀ ಪ್ರಪಂಚವನ್ನ ನೋಡಿರಿ. ದುಃಖ ನಿವಾರಣೆಯ ದೃಷ್ಟಿಯಲ್ಲಿ ಎಲ್ಲ ಇಡೀ ಪ್ರಪಂಚವನ್ನ ನೋಡಿರಿ. ಏನಿದೆಯೋ ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿ. ಆ ಇರುವ ಏಕ ಚೈತನ್ಯವನ್ನ ತಿಳಿಯೋ ಪ್ರಯತ್ನವನ್ನ ಮಾಡಿ. ಸಮ್ಯಕ್ ದೃಷ್ಟಿಕೋನವನ್ನ ಬೆಳೆಸ್ಕೋಬೇಕು. ಲೋಭ, ಮೋಹ ಮತ್ತು ದ್ವೇಷಗಳ ನಾಶದಿಂದ ಮಾತ್ರ ಆನಂದ ಸಿಗುತ್ತೆ.
ಬರಿಯ ಪೂಜೆ ವ್ರತ ಹರಕೆ ಕಟ್ಟೋದ್ರಿಂದ ಸಿಗೋದಿಲ್ಲ. ಸಿಗೋದು ಯಾವಾಗ ಅಂತ ಹೇಳಿದ್ರೆ, ನಮ್ಮಲ್ಲಿನ ಆಸೆಗಳನ್ನ, ಮೋಹವನ್ನ, ದ್ವೇಷವನ್ನ ನಾಶ ಮಾಡಿದಾಗ, ಅದು ಇಲ್ಲದಂತೆ ಮಾಡಿಕೊಂಡಾಗ ಮಾತ್ರ ಆನಂದ ಸಿಗುತ್ತೆ, ಅಲ್ಲಿವರೆಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮಾನವ ಲೋಭ, ಮೋಹ, ದ್ವೇಷಗಳಿಗೆ ಎಲ್ಲಿವರೆಗೆ ಒಳಗಾಗಿರ್ತಾನೋ ಅಲ್ಲಿವರೆಗೆ ಭಯ ಇರುತ್ತೆ ಅವನಿಗೆ. ಮನುಷ್ಯನಿಗೆ ಯಾಕೆ ಭಯ ಬರುತ್ತೆ? ಬುದ್ಧರು ಹೇಳ್ತಾರೆ, ಎಷ್ಟು ಸರಳವಾಗಿ ಹೇಳ್ತಾರೆ ಗೊತ್ತಾ? ನಿಮ್ಮಲ್ಲಿನ ಲೋಭ, ನಿಮ್ಮಲ್ಲಿನ ಮೋಹ, ನಿಮ್ಮಲ್ಲಿನ ದ್ವೇಷವೇ ನಿಮ್ಮಲ್ಲಿನ ಭಯಕ್ಕೆ ಕಾರಣ. ಭಯಕ್ಕೆ ಕಾರಣ ಬೇರೆ ಏನು ಅಲ್ಲ, ಹೊರಗಿನ ವಸ್ತು ಅಲ್ಲ, ನಿಮ್ಮಲ್ಲಿನ ಆಸೆ, ನಿಮ್ಮಲ್ಲಿನ ವ್ಯಾಮೋಹ, ಅದೇ ಇದಕ್ಕೆ ಕಾರಣ. ಮತ್ತೆ ದ್ವೇಷ. ಭಯ ಏನ್ ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ ಒಂದು ಗಾಥೆಯಲ್ಲಿ. ಭಯ ನಿಮ್ಮ ವಿಚಾರ ಶಕ್ತಿಯನ್ನೇ ಕುಂದು ಮಾಡ್ಬಿಡುತ್ತೆ. ಭಯ ಪಟ್ಕೊಂಡಾಗ ಏನ್ ಯೋಚನೆ ಮಾಡ್ತೀವಿ? ಏನು ಇಲ್ಲ, ಅಲ್ಲಿಂದ ಪಾರಾಗೋ ಒಂದೇ ಒಂದು ದಾರಿಯನ್ನ ಹುಡುಕ್ತಿವೆ ಹೊರತು ಅದ್ ಏನ್ ನಿಜಾನ ಅಥವಾ ಸುಳ್ಳ ಅಂತ ಕೂಡ ನಾವು ಅರ್ಥ ಮಾಡ್ಕೊಳ್ಳುವ ಪ್ರಯತ್ನ ಮಾಡೋದೇ ಇಲ್ಲ. ಆ ರೀತಿ ಭಯ ಇದ್ದಾಗ ಅದು ನಮ್ಮ ವಿಚಾರ ಶಕ್ತಿಯನ್ನೇ ಹಾಳು ಮಾಡ್ಬಿಡುತ್ತೆ. ದೂರದಲ್ಲಿ ನೋಡ್ತೀವಿ ಅರಗತ್ಲು, ಅಲ್ಲೊಂದು ಹಾವು ತರ ಇದೆ, ಅಯ್ಯೋ ಹಾವು ಬಂತು ಅಂತ ಹೆದರ್ಕೊಂಡ್ಬಿಡೋದು. ಸ್ವಲ್ಪ ನಿಧಾನವಾಗಿ ನೋಡಿದಾಗ ಗೊತ್ತಾಗುತ್ತೆ ಅದು ಹಗ್ಗ ಬಿದ್ದಿರೋದು, ಒಂದು ದಾರ ಅಂತ. ಅಷ್ಟು ನಮಗೆ ಪೇಶನ್ಸ್ ಇಲ್ಲ. ಅಷ್ಟು ಇದು ಭಯ ಅಂದ್ರೆ. ಆ ಭಯ ಯಾಕೆ? ದ್ವೇಷ, ಮೋಹ ಮತ್ತು ಇದರಿಂದ ನಮ್ಮ ವಿಚಾರ ಶಕ್ತಿ ಹಾಳಾಗಿರೋದ್ರಿಂದ. ಹಾಗಾಗಿ ಭಯ ನಮ್ಮ ವಿಚಾರ ಶಕ್ತಿಯನ್ನ ಹಾಳು ಮಾಡುತ್ತದೆ, ಮೌಢ್ಯ ಆವರಿಸಿಕೊಳ್ಳುತ್ತದೆ, ಮೂಢನಂಬಿಕೆ ಬಂದ್ಬಿಡುತ್ತೆ. ಹೌದು, ಹೀಗಲ್ಲ, ಹೀಗ್ ಮಾಡಿದ್ರೆ ಹೀಗಾಗತ್ತೆ ಅಂತ ಏನೋ ಮೂಢನಂಬಿಕೆ ಹಾಕೊಂಡ್ಬಿಡ್ತೀವಿ. ಧಮ್ಮಪದ ಇಂತಹ ಭಯದಿಂದ ಕೂಡಿರುವಂತಹ ಮಾನವರಿಗೆ ಸುರಕ್ಷಿತ ಮಾರ್ಗವನ್ನ ಬೋಧಿಸುತ್ತೆ, ಭಯ ಇಲ್ದಲೇ ಇರುವಂತಹ ಮಾರ್ಗವನ್ನ ಬೋಧಿಸುತ್ತೆ. ಆ ಮಾರ್ಗ ಒಂದೇ ಒಂದು, ಅದು ಎಚ್ಚರಿಕೆಯ ಮಾರ್ಗ, ಅರಿವಿನ ಮಾರ್ಗ, ಸಂಯಮದ ಮಾರ್ಗ, ಸುವರ್ಣ ಮಧ್ಯಮ ಮಾರ್ಗ. ಇದನ್ನ ಬೋಧಿಸುತ್ತೆ. ಅಂದ್ರೆ ಧಮ್ಮ ಪದದಲ್ಲಿ ಸಿಗುವಂತಹದ್ದು ಇದೇನೇನೆ, ಈ ವಿಷಯಗಳೇನೆ ಸಿಗುವಂತಹದ್ದು. ಸದಾಕಾಲ ಎಚ್ಚರದ ಸ್ಥಿತಿಯಲ್ಲಿರುವಂತಹದ್ದು, ಮತ್ತೆ ಸುವರ್ಣ ಮಧ್ಯಮ ಮಾರ್ಗದಲ್ಲೇ ನಡೆಯುವಂತಹದ್ದು, ಸದಾಕಾಲ ನಮ್ಮನ್ನ ಸಂಯಮಿಯಾಗಿ ಇಟ್ಟುಕೊಳ್ಳುವಂತಹದ್ದು, ಸದಾಕಾಲ ಸಂಯಮದಿಂದಲೇ ಇರುವಂತಹ ಒಂದು ಸ್ಥಿತಿ. ಹಾಗಾಗಿ ನಾವುಗಳು ಧರ್ಮದ ಹಾದಿಯಲ್ಲಿ ನಡಿಬೇಕಾಗತ್ತೆ. ಭಗವಾನ್ ಬುದ್ಧರು ನಮಗೆ ನೀಡಿರುವಂತಹ ಈ ಒಂದು ದೀವಟಿಕೆಯನ್ನು ಉಪಯೋಗಿಸ್ಕೊಂಡು ನಾವು ಮುಂದುವರಿಬೇಕಾಗತ್ತೆ. ಅಂದ್ರೆ ಧಮ್ಮಪದ ಅನ್ನುವಂತಹದ್ದು ಒಂದು ದೀವಟಿಗೆ, ಒಂದು ದೀಪವನ್ನ ನಮ್ಗೆ ಹಚ್ಚಿಕೊಟ್ಟಿದ್ದಾರೆ ಭಗವಾನ್ ಬುದ್ಧರು. ಆ ದೀವಟಿಗೆಯನ್ನು ಹಿಡ್ಕೊಂಡು ನಾವು ನಮ್ಮ ಧರ್ಮದ ದಾರಿ ಇದೆಯಲ್ಲ, ಅಂದ್ರೆ ನಮ್ಮ ಸಾಧನೆಯ ಮಾರ್ಗ, ಅದರ ಮೇಲೆ ಬೆಳಕನ್ನ ನಾವೇ ಹಾಕೊಳ್ತಾ, ನಾವೇ ಚೆಲ್ಲುತ್ತಾ ಅದನ್ನ ಮುಂದುವರಿಬೇಕಾಗತ್ತೆ. ಯಾಕೆಂದ್ರೆ ದಾರಿ ಕಾಣಿಸುತ್ತಲ್ಲ ನಮ್ಗೆ. ದಾರಿ ಕಾಣೋದಿಕ್ಕೆ ದೀವಟಿಕೆ ಯಾವುದು? ಧಮ್ಮಪದ ಅನ್ನುವಂತಹ ಒಂದು ಗ್ರಂಥ, ಅದರಲ್ಲಿರುವಂತಹ ಬೋಧೆಗಳು. ಆ ಒಂದು ದೀವಟಿಕೆಯನ್ನು ಉಪಯೋಗಿಸ್ಕೊಂಡು ಈ ಧರ್ಮದ ದಾರಿಯಲ್ಲಿ, ಧರ್ಮ ಪಥದಲ್ಲಿ ನಾವು ಮುನ್ನಡಿಬೇಕಾಗತ್ತೆ. ನಮಗೆ ಜೀವನದಲ್ಲಿ ಎದುರಾಗುವಂತಹ ಎಲ್ಲ ಸಮಸ್ಯೆಗಳನ್ನ ಸರಿಯಾದ ದೃಷ್ಟಿಕೋನದಿಂದ ನೋಡ್ಬೇಕಾಗತ್ತೆ, ಸಮ್ಯಕ್ ದೃಷ್ಟಿಕೋನ. ಅವಾಗೇನಾಗತ್ತೆ, ಅವುಗಳೆಲ್ಲವೂ ಕೂಡ ಪರಿಹಾರ ಆಗ್ತಾ ಹೋಗತ್ತೆ. ಅವುಗಳನ್ನ ಪರಿಹರಿಸಿಕೊಳ್ಳುವತ್ತ ಗಮನ ಹರಿಸ್ಬೇಕು. ಅದಕ್ಕೆ ಸಹಕಾರಿಯಾದಂತಹದ್ದು ಈ ಒಂದು ಧಮ್ಮಪದ ಅನ್ನುವಂತಹ ಒಂದು ಗ್ರಂಥ. ಧಮ್ಮಪದ ಭಗವಾನ್ ಬುದ್ಧರ ಹೃದಯದ ಮಾತುಗಳು ಅಂತ ಹೇಳ್ತಾರೆ. ಅಂದ್ರೆ ಅವರ ಹೃದಯದ ಮಾತುಗಳು ಇದು, ಅಲ್ಲಿಂದ ಬಂದಂತಹ ಮಾತುಗಳು. ಜ್ಞಾನದ ಅರಿವಿನ ಸಾಗರ ಇದು. ಅವುಗಳನ್ನ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಈ ಧಮ್ಮಪದವನ್ನ. ಹಾಗಾಗಿ ಬಹಳ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಹಿಂದೆ ಆ ಬುದ್ಧರಿಗೆ ಒಂದು ಉಪದೇಶ ಸಿಕ್ಕಿರುತ್ತೆ ಸಿದ್ಧಾರ್ಥರಾಗಿದ್ದಾಗ. ಅದನ್ನೊಂಚೂರು ನೋಡೋಣ. ತುಂಬಾ ಆನಂದದಾಯಕವಾದಂತಹ ವಿಷಯ ಆಗಿರೋದ್ರಿಂದ ಇವತ್ತಿಲ್ಲಿ ಇದನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ. ದೀಪಂಕರ ಬುದ್ಧರಿಗೆ ಒಂದು ಉಪದೇಶವನ್ನ ಕೊಡ್ತಾರೆ. ಆಗ ಸಿದ್ಧಾರ್ಥ ಆಗಿರ್ತಾರೆ, ಇನ್ನು ಭಗವಾನ್ ಬುದ್ಧರಾಗಿರೋದಿಲ್ಲ. ಸಿದ್ಧಾರ್ಥರಿಗಿಂತ ಹಿಂದಿನ ಒಬ್ಬ ಬುದ್ಧರು ದೀಪಂಕರ ಬುದ್ಧ ಅಂತ. ರಾಜಕುಮಾರ ಸಿದ್ಧಾರ್ಥರು ಬುದ್ಧತ್ವ ಹೊಂದೋದಿಕ್ಕೆ ಬಹಳ ಮುಂಚೆಯೇ ದೀಪಂಕರ ಬುದ್ಧರನ್ನ ಭೇಟಿಯಾಗಿರ್ತಾರೆ. ದೀಪಂಕರ ಬುದ್ಧರು, ದೀಪಂಕರ ಅಂತ ಯಾಕೆ ಕರೀತಾರೆ ಅಂದ್ರೆ, ದೀಪಂಕರ ಬುದ್ಧರ ತಲೆಯ ಮೇಲಿನ ಗುಂಗುರು ಕೂದಲಿನ ರಾಶಿಯಿಂದ ಒಂದು ವಿಚಿತ್ರವಾದ ಬೆಳಕು ಹರಿತಾ ಇರುತ್ತೆ. ಬೆಳಕು ಎಲ್ಲಾ ಕಡೆನೂ ಪಸರಿಸ್ತಾ ಇರುತ್ತಂತೆ. ಅಂದ್ರೆ ಅವ್ರು ಎಲ್ಲಿದ್ರೆ ಆ ಬೆಳಕು ಅಲ್ಲಿ ಕಾಣಿಸ್ತಾ ಇರುತ್ತಂತೆ. ಅವರ ಗುಂಗುರು ಕೂದಲಿನ ರಾಶಿಯಿಂದ ಬೆಳಕು, ವಿಚಿತ್ರವಾದ ಬೆಳಕು ಬರ್ತಿತ್ತಂತೆ. ಹಾಗೂ ಅವರ ಹತ್ತಿರ ಹೋದಂತವ್ರಿಗೆಲ್ರಿಗೂ ಕೂಡ ಒಂದು ವಿಚಿತ್ರ ರೀತಿಯ ಆನಂದದ ಅನುಭವ ಆಗ್ತಿತ್ತಂತೆ.
ಹಾಗಾಗಿ ಅವರ ಎಲ್ಲ ಮನಸ್ಸಿನ ತುಮುಲಗಳು ಶಾಂತ ಆಗ್ತಾ ಇತ್ತು. ಎಲ್ಲರ ಮನಸ್ಸಿನ ದೀಪಗಳನ್ನ ಹಚ್ತಾ ಇದ್ರಂತೆ ಅವರು, ದೀಪಂಕರ ಬುದ್ಧರು. ಹಾಗಾಗಿ ಅವರನ್ನ ದೀಪಂಕರ ಅಂತ ಹೇಳಿ ಕರಿತಾ ಇದ್ರಂತೆ, ದೀಪವನ್ನ ಧರಿಸಿದವನು ಅಂತ. ರಾಜಕುಮಾರ ಸಿದ್ಧಾರ್ಥರು ಇವರನ್ನ ಭೇಟಿ ಮಾಡಿರ್ತಾರೆ ಅವಾಗ ಹಿಂದೆ. ಅಂದು ದೀಪಂಕರ ಬುದ್ಧರು ಸಿದ್ಧಾರ್ಥರಿಗೆ ಒಂದು ಬೋಧೆಯನ್ನ ಕೊಡ್ತಾರೆ. ಎಷ್ಟು ಸರಳವಾಗಿದೆ ಗೊತ್ತಾ ಅದು. ಅದರಲ್ಲಿ ಅವ್ರು ಹೇಳ್ತಾರೆ, ಪ್ರತಿದಿನ 6 ಆಯಾಮಗಳಲ್ಲಿ ಹಗಲು ಮತ್ತು ರಾತ್ರಿ ಅಭ್ಯಾಸ ಮಾಡಿ. ಇದು ಅವ್ರು ಕೊಟ್ಟಂತಹ ಬೋಧೆ. ಸ್ತೂಪಗಳಿಗೆ ಪ್ರದಕ್ಷಿಣೆ ಹಾಕಿ, ದೀಪ ನಿರಂತರವಾಗಿ ಉರಿಯುತ್ತಿರಲಿ, ಉಪವಾಸ ಮಾಡಿ, ಆರಾಧನೆ ಮಾಡುವುದನ್ನ ಬಿಡದಿರಿ ಅಂತ ಹೇಳ್ತಾರೆ. ಇದಿಷ್ಟೇ ವಿಷಯ. ಅಂದ್ರೆ ಪ್ರತಿದಿನ 6 ಆಯಾಮಗಳಲ್ಲಿ ಹಗಲು ರಾತ್ರಿ ಅಭ್ಯಾಸ ಮಾಡಬೇಕು, ಸ್ತೂಪಗಳಿಗೆ ಪ್ರದಕ್ಷಿಣೆ ಹಾಕ್ಬೇಕು, ದೀಪ ಸದಾಕಾಲ ಉರಿತಾ ಇರಬೇಕು, ಉಪವಾಸ ಮಾಡಬೇಕು, ಮತ್ತೆ ಆರಾಧನೆ ಮಾಡೋದನ್ನ ಬಿಡಬೇಡಿ ಅಂತ ಹೇಳ್ತಾರೆ. ಸಿದ್ಧಾರ್ಥರಾಗಿದ್ದಾಗ ದೀಪಂಕರ ಬುದ್ಧರ ಹತ್ರ ಹೋದಾಗ ಅವ್ರಿಗನ್ಸುತ್ತೆ, ಇದು ಬಹಳ ಸಾಮಾನ್ಯವಾದ ಬೋಧೆ ಅಲ್ವಾ, ಏನಂತ ವಿಷಯ ಇಲ್ಲಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಪ್ರತಿದಿನ 6 ಆಯಾಮ, 6 ಜಾವಗಳು ಅಂತ ಹೇಳ್ತೀವಲ್ಲ, ಅದರಲ್ಲಿ ನೀನ್ ಮಾಡು ಅಂತ ಹೇಳ್ತಾರೆ ಅಂತ. ಆಮೇಲೆ ಸಾಮಾನ್ಯ ಅಂತ ಅನ್ಸಿರುತ್ತಂತೆ. ಆದ್ರೆ ಅವರಿಗೆ ಜ್ಞಾನೋದಯ ಆಗಿ ಅವರು ಬುದ್ಧ ಪದವಿಗೆ ಹೋದಾಗ ಅವ್ರು ಹೋದಂತಹ ಒಬ್ಬ ವ್ಯಕ್ತಿ ಇಂತಹ ಸಾಮಾನ್ಯ ವಿಷಯವನ್ನ ಹೇಳಲ್ಲ. ಇದರ ಹಿಂದಿನ ಅರ್ಥ ಏನೋ ಬಹಳ ಗಾಢವಾಗಿದೆ, ಬಹಳ ಗಹನವಾಗಿದೆ ಅಂತ ಹೇಳಿ, ಅದಕ್ಕೋಸ್ಕರವಾಗಿ ಅವರು ತಮ್ಮ ಸ್ಮೃತಿಯಲ್ಲಿ ಈ ವಿಷಯಗಳನ್ನ ಇಟ್ಕೊಂಡೇ ಇರ್ತಾರೆ. ಭಗವಾನ್ ದೀಪಂಕರರು ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ. ಸಿದ್ಧಾರ್ಥರಿಗೆ ಮುಂದೆ ಜ್ಞಾನೋದಯ ಆಗತ್ತೆ. ಜ್ಞಾನೋದಯ ಆದಾಗ ಒಂದು ಸಲ ಅವ್ರಿಗೆ ದೀಪಂಕರ ಬುದ್ಧರ ಈ ಮಾತುಗಳ ಜ್ಞಾಪಕಕ್ಕೆ ಬರುತ್ತೆ. ಆಗ ಸಿದ್ಧಾರ್ಥರ ಮುಂದೆ, ಅಂದ್ರೆ ಭಗವಾನ್ ಬುದ್ಧರ ಮುಂದೆ ದೀಪಂಕರ ಬುದ್ಧರ ಮಾತುಗಳ ಅರ್ಥ ತೆಕ್ಕೊಳ್ಳುತ್ತೆ. ಎಷ್ಟ್ ಚೆನ್ನಾಗಿದೆ ಗೊತ್ತಾ ಅರ್ಥ. ಅವ್ರು ಹೇಳ್ತಾರೆ, 6 ಆಯಾಮಗಳಲ್ಲಿ ಹಗಲು ರಾತ್ರಿ ಅಭ್ಯಾಸ ಮಾಡಿ ಅಂತಾರಲ್ವಾ. ಆಯಾಮ ಅಂದ್ರೆ ಏನು ಅವ್ರು ತಿಳ್ಕೊಳ್ತಾರೆ ಬುದ್ಧರು. ಇಂದ್ರಿಯ ಜನ್ಯವಾದ 6 ಕಾಮನೆಗಳ ಬಗ್ಗೆ. ಅಂದ್ರೆ ಯಾವ್ದದು? ನಾವು ಅರಿಷಡ್ವರ್ಗ ಅಂತ ಏನ್ ಹೇಳ್ತೀವಿ, ಕಾಮ, ಕ್ರೋಧ, ಲೋಭ, ಮೋದ, ಮೋಹ, ಮದ, ಮಾತ್ಸರ್ಯ, ಅದು 6 ಅರಿಷಡ್ವರ್ಗಗಳು. ಅದರ ಬಗ್ಗೆ ಹಗಲು ರಾತ್ರಿ ಎಚ್ಚರವಿರಲಿ ಅಂತ. ಅಂದ್ರೆ ನಿಮ್ಮ ಅರಿಷಡ್ವರ್ಗಗಳ ಬಗ್ಗೆ ಹಗಲು ರಾತ್ರಿ ಎಚ್ಚರಿಕೆಯಿಂದ ಇರಿ, ತಪ್ಪು ಮಾಡಕ್ ಹೋಗ್ಬೇಡಿ ಅಂತ ಹೇಳೋದು ಅದರ ಅರ್ಥ. ಹಗಲು ರಾತ್ರಿ ಅಭ್ಯಾಸ ಮಾಡಿ ಅಂದ್ರೆ ಹಗಲು ರಾತ್ರಿ ಅವುಗಳನ್ನ, ಅಂದ್ರೆ ಅರಿಷಡ್ ವರ್ಗಗಳನ್ನ ಜ್ಞಾನ ಮಾರ್ಗದಲ್ಲಿ ನಡೆಸಿ ಅಂತ. ಅಂದ್ರೆ ಜ್ಞಾನ ಮಾತ್ರವೇ ಇರ್ಬೇಕೆ ಹೊರತು ಅವು ಜ್ಞಾನ ಮಾರ್ಗದಲ್ಲಿ ನಡಿಬೇಕು, ಆ ರೀತಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಸ್ತೂಪ ಅಂದ್ರೆ ಇಲ್ಲಿ ಹೇಳ್ತಾರಲ್ಲ, ಸ್ತೂಪಗಳಿಗೆ ಪ್ರದಕ್ಷಿಣೆ ಹಾಕಿ. ಏನು ಸ್ತೂಪಗಳಿಗೆ ಪ್ರದಕ್ಷಿಣೆ ಹಾಕೋದು ಅಂದ್ರೆ, ಸ್ತೂಪ ಅಂದ್ರೆ ದೇಹ ಮತ್ತು ಮನಸ್ಸುಗಳು. ಈ ದೇಹ ಮತ್ತು ಮನಸ್ಸುಗಳು, ಜ್ಞಾನವು ನಿರಂತರವಾಗಿ ಎರಡಕ್ಕೆ ಸುತ್ತು ಬರ್ತಾ ಇರ್ಬೇಕಂತೆ. ಜ್ಞಾನ ಸದಾಕಾಲ ಈ ಎರಡಕ್ಕೂ ಕೂಡ ಸುತ್ತು ಬರ್ತಾ ಇದ್ರೆ ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಯಾಕೋ ಇವತ್ತು ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಸ್ತೂಪ ಅಂದ್ರೆ ದೇಹ ಮತ್ತು ಮನಸ್ಸುಗಳು, ಜ್ಞಾನ ನಿರಂತರವಾಗಿ ಎರಡಕ್ಕೆ ಸುತ್ತು ಬರ್ತಾ ಇದ್ರೆ ದೇಹ ಮತ್ತು ಮನಸ್ಸಿನ ವ್ಯಾಪ್ತಿಯನ್ನ ಅರಿಯುತ್ತದೆ ಮತ್ತು ಇದಕ್ಕೆ ಶರಣ ಆಗೋದಿಲ್ಲ. ಅದಕ್ಕೆ ಬುದ್ಧಿ ನಮ್ಮ ಸ್ಥೂಲ ದೇಹ ಮತ್ತು ಮನಸ್ಸಿನ ಸುತ್ತುತ್ತಾ ಇರ್ಬೇಕಂತಂದ್ರೆ ಬುದ್ಧಿಯ ಕೈ ಮೇಲಾಗಿರ್ಬೇಕು ಅಂತ ಹೇಳ್ತಾರೆ. ಮತ್ತೆ ಇದಕ್ಕೆ ಶರಣ ಆಗಲ್ಲ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಿರಂತರ ಅರಿವು. ಅವ್ರು ಹೇಳ್ತಾರಲ್ಲ, ದೀಪ ನಿರಂತರವಾಗಿ ಉರಿಯುತ್ತಿರಲಿ ಅಂತ ಹೇಳಿದ್ರೆ, ನಿರಂತರ ಅರಿವಿನ ದೀಪದ ಬೆಳಕು ನಿನ್ನ ಸಾಧನಾ ಪಥದಲ್ಲಿರಲಿ ಅಂತಂದ್ರೆ ಸದಾಕಾಲ ನಿನ್ನ ದೀಪ ಬೆಳಗುತ್ತಾ ಇರಲಿ ಅಂತ. ಈ ಅಡೆತಡೆಗಳ ಬಗ್ಗೆ ಎಚ್ಚರಿಕೆ ಇರಲಿ. ಇನ್ನ ಉಪವಾಸ ಮಾಡು ಅಂತ ಹೇಳ್ತಾರಲ್ಲ, ಉಪವಾಸ ಮಾಡಿ ಅಂತ. ಉಪವಾಸ ಅಂದ್ರೆ ಏನು ಅಂದ್ರೆ ಮಾಯೆಯನ್ನ ಬಿಡಿ ಅಂತ ಅರ್ಥ. ಮಾಯೆ ಬಹಳ ರುಚಿಕರವಾಗಿರುತ್ತೆ, ತಿಂದಷ್ಟು ಕೂಡ ಮಾಯೆ ಬೇಕು ಅಂತ ಅನ್ಸುತ್ತೆ. ಅದರಿಂದ ಉಪವಾಸ ಅಂದ್ರೆ ಮಾಯೆಯನ್ನ ಸಂಪೂರ್ಣವಾಗಿ ತ್ಯಾಗ ಮಾಡಿ, ಅದನ್ನ ಬಿಟ್ಟು ಬಿಡಿ ಅಂತ ಹೇಳಿ. ಇನ್ನೊಂದು ಪದ ಉಪವಾಸ ಅಂದ್ರೆ ಅಂದ್ರೆ ಹತ್ತಿರ, ವಾಸ ಮಾಡು ಅಂತ. ಅಂದ್ರೆ ನಿನ್ನ ಗುರಿಯ ಬಳಿ ಉಪವಾಸ ಅಂದ್ರೆ ಅದು ನೀನು ಹತ್ತಿರ, ಗುರಿಯ ಹತ್ತಿರ ಇರ್ತೀಯ ನೀನು. ಮಾಯೆಯನ್ನ ಯಾವಾಗ ಬಿಡ್ತೀಯ ಆಗ ನಿನ್ನ ಗುರಿ ಹತ್ರ ಇರ್ತೀಯ ನೀನು ಅಂತ ಅದರ ಅರ್ಥ. ಹಾಗಾಗಿ ದೀಪಂಕರ ಬುದ್ಧರು ಗುರುಗಳ ಮಾತುಗಳ, ಅಂದ್ರೆ ಬುದ್ಧರ
ಒಂದು ಈ ಗುರುಗಳ ಮಾತನ್ನ ಒಳಹೊಕ್ಕಾಗ ತೆಗೆದುಕೊಳ್ಳುವಂತಹ ಜ್ಞಾನ ಪ್ರಪಂಚನೇ ಬೇರೆ ರೀತಿ ಇರುತ್ತೆ. ಆಗ ಬುದ್ಧರಿಗೆ ಈ ಎಲ್ಲ ಪದಗಳ ಅರ್ಥ ಅರ್ಥ ಆಗತ್ತೆ. ಅಂದ್ರೆ ಅವ್ರು ಹೇಳಿದ್ದು 6 ಆಯಾಮಗಳು ಅಂದ್ರೆ ಅರಿಷಡ್ವರ್ಗಗಳನ್ನ ಮಾಡ್ಕೊಳ್ಳುವಂತಹದ್ದು. ಹೀಗೆ ಅರ್ಥ ಆಗತ್ತೆ. ಭಗವಾನ್ ಬುದ್ಧರ ಬೋಧೆಗಳು ಅಷ್ಟೇ. ನಾವು ಬೆಳೆದಂತೆಲ್ಲ ಈ ಬೋಧೆಗಳ ಅರ್ಥ ತಕ್ಕೊಳ್ತಾ ಹೋಗುತ್ತೆ. ಸಿದ್ಧಾರ್ಥರ ಸ್ಮೃತಿಯಲ್ಲಿ ಆವಾಗ್ಲೂ ಕೂಡ ಇದ್ದಂತಹ ಸಿದ್ಧಾರ್ಥರು ಅವಾಗೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವೆಲ್ಲವೂ ಕೂಡ ಇರುತ್ತೆ ಅಷ್ಟೇ. ನಾವು ಬೆಳೆದಂತೆಲ್ಲ ಈ ಬೋಧೆಗಳ ಅರ್ಥ ತೆಕ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಈ ಧಮ್ಮಪದ ಅನ್ನುವಂತಹದ್ದು ಒಂದು ಧರ್ಮದ ಆಗರ ಅಂತ ಹೇಳ್ಬೋದು. ಹಾಗಾಗಿ ಸದಾಕಾಲ ಧಮ್ಮ ಪದ ಗ್ರಂಥವನ್ನ ಹತ್ರ ಇಟ್ಕೊಂಡು ಅದನ್ನ ಅಭ್ಯಾಸ ಮಾಡ್ತಾ ಅದರ ಹಿಂದಿನ ಘಟನೆಗಳನ್ನ ಕೂಡ ತಿಳ್ಕೊಳ್ತಾ ಹೋಗ್ತಾ ಇದ್ರೆ ನಮ್ಮ ಜೀವನ ಧರ್ಮದ ಹಾದಿಯಲ್ಲಿ ಸಾಗತ್ತೆ ಅಂತ ಹೇಳ್ತಾ, ಈ ಧಮ್ಮಪದ ಅನ್ನುವ ಈ ಒಂದು ಗ್ರಂಥದ ವ್ಯಾಸಂಗವನ್ನ ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ರಿಗೂ ವಂದನೆಗಳು. ಫೆಡರೇಷನ್ ಅವರು ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ರಿಗೂ ಕೂಡ, ನಿಮ್ಮೆಲ್ರಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೇನೆ.